ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವಿವತ್ತು ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರಲ್ಲಿ ನಮ್ಮ ಸೆಕೆಂಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಫಿಕ್ಸ್ಡ್ ರೂಲ್. ಫಿಕ್ಸ್ಡ್ ರೂಲ್ ಅಂದರೆ ಏನು? ಒಂದು ರೂಲ್ ಫಿಕ್ಸ್ ಆಗಿರುತ್ತೆ, ಅದನ್ನು ನಾವು ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗೋದು, ಕರೆಕ್ಟಾ? ಅದೇ ಈ ರೂಲ್, ಓಕೆನಾ? ಇಲ್ಲಿ ನೋಡಿ, I1 I2 MP, I2 ಮೈನಸ್ MP ಮೈನಸ್ I1, ಕರೆಕ್ಟಾ? I1 I2 MP ಇದೆಲ್ಲ ಏನೂ ಗೊತ್ತಿಲ್ಲ, ಅದು ಮೂರು ಗೊತ್ತಿದ್ದರೆ ಈ ಸುಮ್ಮನೆ ಸಪ್ರಾಕ್ಟ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ, ಕರೆಕ್ಟಾ? ಈ ಮೂರು ಡೇಟಾ ಕ್ವಶನಲ್ಲೇ ಕೊಟ್ಟಿರ್ತಾರೆ, ನಾವು ಜಸ್ಟ್ ಸಪ್ರಾಕ್ಟ್ ಮಾಡಬೇಕಷ್ಟೇ, ಓಕೆನಾ? ಸೊ ಇದು ಸಖತ್ ಈಸಿಯೆಸ್ಟ್ ಚಾಪ್ಟರ್, ಓಕೆ? ಇದನ್ನು ನಾವು ಬರೀ ಅಲಿಗೇಷನ್ ಮಿಕ್ಸ್ಚರಲ್ಲಿ ಯೂಸ್ ಮಾಡಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್, ಪರ್ಸೆಂಟೇಜಸ್, ಅಲ್ಲೆಲ್ಲ ಇದೇ ರೀತಿ ಕ್ವಶನ್ಸ್ ಎಲ್ಲೆಲ್ಲಿ ರಿಪೀಟ್ ಆಗುತ್ತೋ ಅಲ್ಲೆಲ್ಲ ಈ ಮೆಥಡ್ನ ಅಪ್ಲೈ ಮಾಡ್ಬೋದು, ಓಕೆ? ಸೊ ಈ ಮೆಥಡ್ನ ನಾವು ಕರೆಕ್ಟಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯಾವಾಗ ಈ ಮೆಥಡ್ ಹಾಕಬೇಕು ಅಂದರೆ ಸೇಮ್ ಪ್ರಾಡಕ್ಟ್ ಡಿಫ್ರೆಂಟ್ ಕ್ವಾಲಿಟೀಸಲ್ಲಿ ಸಿಕ್ಕಿದಾಗ. ನೋಡಿ, ಒಂದು 10 ರೂಪೀಸ್ ಪರ್ kg ಒಂದು ರೈಸ್ ಇದೆ ಅಂತ ಅಂದ್ಕೊಳ್ಳೋಣ, ಓಕೆ? 10 ರೂಪೀಸ್ ಪರ್ kg. ಇನ್ನೊಂದು 20 ರೂಪೀಸ್ ಪರ್ kg ರೈಸ್ ಇದೆ ಅಂತ ಅಂದ್ಕೊಳ್ಳೋಣ, ಓಕೆ? ಸೇಮ್ ಪ್ರಾಡಕ್ಟ್, ರೈಸ್ ಬಟ್ ಡಿಫ್ರೆಂಟ್ ಕ್ವಾಲಿಟೀಸಲ್ಲಿದೆ, ಕರೆಕ್ಟಾ? ಗೋಲ್ಡು ಡಿಫ್ರೆಂಟ್ ಕ್ವಾಲಿಟೀಸು ಬಟ್ ಸೇಮ್ ಪ್ರಾಡಕ್ಟ್, ಕರೆಕ್ಟಾ? ಅದೇ ರೀತಿ ಸೇಮ್ ಪ್ರಾಡಕ್ಟ್ ಡಿಫ್ರೆಂಟ್ ಕ್ವಾಲಿಟೀಸಲ್ಲಿ ಸಿಕ್ಕಿದಾಗ ನಾವು ಈ ಮೆಥಡ್ನ ಯೂಸ್ ಮಾಡಬೇಕು, ಓಕೆ? ಇದೆರಡೂ ನಾನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು 17 ರೂಪೀಸ್ ಪರ್ kgಗೆ ಅವ್ನು ಸೆಲ್ ಮಾಡಬೇಕು ಅಂತ ಅನ್ಕೋತಾರೆ ಅನ್ಕೊಳ್ಳಿ. ಹಾಗಾದರೆ ಇದನ್ನೆಷ್ಟು ಮಿಕ್ಸ್ ಮಾಡಬೇಕು, ಇದನ್ನೆಷ್ಟು ಮಿಕ್ಸ್ ಮಾಡಬೇಕು ಅನ್ನೋದೇ ಕ್ವಶನ್, ಓಕೆನಾ? ನೋಡಿ, ಮತ್ತೆ ಹೇಳ್ತೀನಿ, 2 ಕ್ವಾಲಿಟೀಸ್ ಆಫ್ ರೈಸ್ ಇದೆ, ಓಕೆ? ಸೊ ಅದರಲ್ಲಿ ನಾನು ಎರಡೂ ಮಿಕ್ಸ್ ಮಾಡಿ 17 ರೂಪೀಸ್ ಪರ್ kgಗೆ ಸೆಲ್ ಮಾಡಬೇಕು ಅಂತ ಅನ್ಕೋತೀನಿ, ಓಕೆನಾ? ಹಾಗಾದರೆ 10 ರೂಪೀಸ್ದು ಎಷ್ಟು ಮಿಕ್ಸ್ ಮಾಡಬೇಕು, 20 ರೂಪೀಸ್ ಪರ್ kgದು ಎಷ್ಟು ಮಿಕ್ಸ್ ಮಾಡಬೇಕು ಅನ್ನೋದೇ ಕ್ವಶನ್. ಸಖತ್ ಈಸಿಯಾಗಿರುತ್ತೆ, ಏನಿಲ್ಲ. ರೂಲ್ ಏನು ಹೇಳುತ್ತೆ? I2 ಮೈನಸ್ MP ಮೈನಸ್ I1, ಎರಡು ಸಪ್ರಾಕ್ಷನ್ ಇದೆ ಅಷ್ಟೇ, ಕರೆಕ್ಟಾ? ಸೊ ಇಲ್ಲಿ I2 ಮೈನಸ್ MP, ಓಕೆನಾ? I2 ಅಂದ್ರೇನು 20, MP ಅಂದ್ರೇನು 17. 20 ಮೈನಸ್ 17 ಎಷ್ಟು? 3, ಕರೆಕ್ಟಾ? ನೆಕ್ಸ್ಟು ಇಷ್ಟು ನಾನು ಆಗಲೇ ಹೇಳಿದ್ನಲ್ಲ, ರೇಷಿಯೋದಲ್ಲಿ ಆನ್ಸರ್ ಸಿಗುತ್ತೆ ನಮಗೆ. ನೆಕ್ಸ್ಟು ಈ ಪ್ರಾಡಕ್ಟ್ ಇದೆಯಲ್ಲ, ಇದು ಎಷ್ಟು ಮಿಕ್ಸ್ ಮಾಡಬೇಕು ಅಂದರೆ ಅದೇನು ಹೇಳುತ್ತೆ? MP ಮೈನಸ್ I1, MP 17 ಮೈನಸ್ I1 ಇದೆಷ್ಟಿದೆ? 7, ಓಕೆ? 3:7 ಮಿಕ್ಸ್ ಮಾಡಬೇಕು. 3:7 ಅಂದರೆ ನಾವು 10 ರೂಪೀಸ್ ಪರ್ kgದು 3 kg ಹಾಕಿದ್ರೆ 7 kg 20 ರೂಪೀಸ್ದು ಹಾಕಬೇಕು, ಎರಡು ಮಿಕ್ಸ್ ಮಾಡೋದಕ್ಕೆ, ಅರ್ಥ ಆಯ್ತಾ? ಆಗ ನಾನು ಎಕ್ಸಾಕ್ಟಾಗಿ 17 ರೂಪೀಸ್ ಪರ್ kgಗೆ ಸೆಲ್ ಮಾಡ್ಬೋದು, ಅರ್ಥ ಆಯ್ತಾ? ರೇಷಿಯೋ ಏನು ಹೇಳುತ್ತೆ? 3:7 ಅಂದರೆ 10 ರೂಪೀಸ್ ಪರ್ kgದು 3 kg ಹಾಕಿದ್ರೆ, ಓಕೆ, ನಾನು 20 ರೂಪೀಸ್ ಪರ್ kgದು 7 kg ಹಾಕಬೇಕು, ಓಕೆನಾ? ನಾನು ಇದನ್ನು 3 ಕಪ್ ಹಾಕಿದ್ರೆ 20 ರೂಪೀಸ್ ಪರ್ kgದು 7 ಕಪ್ಸ್ ಹಾಕಬೇಕು, ಓಕೆ? ಆಗ ಕರೆಕ್ಟಾಗಿ ಮಿಕ್ಸ್ ಆಗಿ ನಾನು 17 ರೂಪೀಸ್ ಪರ್ kgಗೆ ಸೆಲ್ ಮಾಡ್ಬೋದು. ಇದೇ ಕ್ವಶನಿನ ಅರ್ಥ. ಕ್ವಶನಲ್ಲಿ ಈ ಮೂರು ಡೇಟಾನು ಕೊಟ್ಟಿರ್ತಾನೆ, ಓಕೆ? ಈ ಮೂರು ಡೇಟಾ ಕೊಟ್ಟಿರ್ತಾನೆ, ನಾವು ಈ ರೇಷಿಯೋನ ಕಂಡುಹಿಡಿಬೇಕಷ್ಟೇ. ಇದೇ ಅವ್ರು ಎಲ್ಲ ಕ್ವಶನ್ಸಲ್ಲೂ ಕೇಳೋದು. ಸೊ ಒಂದೊಂದು ಕ್ವಶನ್ಗೂ ಒಂದೊಂದು ಚಿಕ್ಕ ಟ್ವಿಸ್ಟ್ ಇರುತ್ತೆ ಅಷ್ಟೇ. ಆ ಟ್ವಿಸ್ಟ್ ಏನೇನಂತ ಎಲ್ಲ ಕ್ವಶನ್ಸು ನೋಡಿ ಆರಾಮ್ಸೆ ಅರ್ಥ ಮಾಡ್ಕೊಳ್ಳೋಣ. ಈಗ ನಮ್ಮ ಫಸ್ಟ್ ಕ್ವಶನ್ ಮುಖಾಂತರ ಈ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಎ ಗೋಲ್ಡ್ ವರ್ಕರ್ ಆ್ಯಸ್ 2 ಕ್ವಾಲಿಟೀಸ್ ಆಫ್ ಗೋಲ್ಡ್. ಒಬ್ಬ ಗೋಲ್ಡ್ ಕೆಲಸ ಮಾಡ್ತಿರ್ತಾನಲ್ಲ, ಅವನ ಹತ್ರ 2 ಕ್ವಾಲಿಟೀಸ್ ಆಫ್ ಗೋಲ್ಡ್ ಇರುತ್ತೆ. ಒನ್ ಆಫ್ 12 ಕ್ಯಾರೆಟ್ಸ್, ಅನದರ್ ಆಫ್ 16 ಕ್ಯಾರೆಟ್, ಓಕೆ? ಇನ್ ವಾಟ್ ಪ್ರಪೋರ್ಷನ್ should he makes both to make an ornament of 15 ಕ್ಯಾರೆಟ್ ಪ್ಯೂರಿಟಿ? ಈಗ ಒಬ್ಬ ಗೋಲ್ಡ್ ಕೆಲಸ ಮಾಡ್ತಾ ಇರ್ತಾನಲ್ಲ, ಅವನ ಹತ್ರ 2 ಕ್ವಾಲಿಟೀಸ್ ಆಫ್ ಗೋಲ್ಡ್ ಇರುತ್ತೆ. ಒಂದು 12 ಕ್ಯಾರೆಟ್ ಗೋಲ್ಡು, ಇನ್ನೊಂದು 16 ಕ್ಯಾರೆಟ್ ಗೋಲ್ಡ್, ಕರೆಕ್ಟಾ? ನಾವೀಗ 24 ಕ್ಯಾರೆಟು ಮತ್ತು ಹಾಲ್ಮಾರ್ಕ್ 916 ಅಂತೀವಲ್ಲ, ಡಿಫ್ರೆಂಟ್ ಕ್ವಾಲಿಟೀಸ್ ಆಫ್ ಗೋಲ್ಡು. ಅದೇ ಥರ 12 ಕ್ಯಾರೆಟ್ ಒಂದು, 16 ಕ್ಯಾರೆಟ್ ಒಂದು ಇದೆ. ಅದರಿಂದ ಈ ಎರಡನ್ನೂ ಮಿಕ್ಸ್ ಮಾಡಿ ನಾನು 15 ಕ್ಯಾರೆಟ್ ಗೋಲ್ಡ್ ಇರೋದು ಒಂದು ಆರ್ನಮೆಂಟ್, ಒಂದು ಒಡವೆನ ನಾನು ತಯಾರಿಸಬೇಕು. ಸೊ ಹಾಗಾದರೆ 12 ಕ್ಯಾರೆಟ್ದು ಎಷ್ಟು ಮಿಕ್ಸ್ ಮಾಡಬೇಕು, 16 ಕ್ಯಾರೆಟ್ದು ಎಷ್ಟು ಮಿಕ್ಸ್ ಮಾಡಬೇಕು ಅನ್ನೋದೇ ಕ್ವಶನ್, ಓಕೆನಾ? ಹೀಗೆ ನೋಡಿ, ಫಸ್ಟ್ ನಾವು ರೂಲ್ನ ಬರ್ಕೊಂಬಿಡೋಣ. ಲೋ ಕ್ವಾಲಿಟಿದು ಲೆಫ್ಟ್ ಸೈಡ್ ಹಾಕೋಬೇಕು, ಕರೆಕ್ಟಾ? ಲೋ ಕ್ವಾಲಿಟಿದು ಲೆಫ್ಟ್ ಸೈಡ್ 12 ಕ್ಯಾರೆಟ್, ನೆಕ್ಸ್ಟ್ ಇನ್ನೊಂದು 16 ಕ್ಯಾರೆಟ್, ಓಕೆ? ಸೊ ಈಗ ಇದೆರಡು ಆಯಿತು. ನೆಕ್ಸ್ಟ್ ಇದೆರಡನ್ನೂ ಮಿಕ್ಸ್ ಮಾಡಿದಾಗ ಎಷ್ಟು ಕ್ಯಾರೆಟ್ ಬರಬೇಕು ಅಂತ ಕೊಟ್ಟಿದ್ದಾನೆ? 15 ಕ್ಯಾರೆಟ್ ಬರಬೇಕು ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇದೆಷ್ಟು ಮಿಕ್ಸ್ ಮಾಡಬೇಕು, ಇದೆಷ್ಟು ಮಿಕ್ಸ್ ಮಾಡಬೇಕು? ಇಲ್ಲಿ ವ್ಯಾಲ್ಯೂ ಬೇಕು ಅಂದರೆ ದಿಸ್ ಮೈನಸ್ ದಿಸ್, ಕರೆಕ್ಟಾ? ಇಲ್ಲಿ ವ್ಯಾಲ್ಯೂ ಬೇಕು ಅಂದರೆ ದಿಸ್ ಮೈನಸ್ ದಿಸ್. ಸೊ 16 ಮೈನಸ್ 15 ಎಷ್ಟು? 1, ಓಕೆ? ಇಷ್ಟು
ಈಗ ಇಲ್ಲಿ ಬೇಕು ಅಂದರೆ ದಿಸ್ ಮೈನಸ್ ದಿಸ್, ಕರೆಕ್ಟಾ? ಇಲ್ಲಿ ವ್ಯಾಲ್ಯೂ ಬೇಕು ಅಂದರೆ MP ಮೈನಸ್ I1 ಅದೆಷ್ಟು 15 ಮೈನಸ್ 12 ಎಷ್ಟು 3. ಓಕೆ, 1:3 ನಮಗೆ ಸಿಕ್ಕಿರೋ ರೇಷಿಯೋ, ಕರೆಕ್ಟಾ? ಇದೇ ಆನ್ಸರ್. ಓಕೆ, ಹಾಗಾದರೆ 1:3 ಅಂದರೆ ಏನು ಅರ್ಥ ನೋಡಿ. ನಾನು 1 kg ಆಫ್ 12 ಕ್ಯಾರೆಟ್ ಗೋಲ್ಡ್ ಹಾಕಿದ್ರೆ 16 ಕ್ಯಾರೆಟ್ ಗೋಲ್ಡ್ದು 3 kg ಮಿಕ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ನಾನು 1 kg ಗೋಲ್ಡು 12 ಕ್ಯಾರೆಟ್ದು ಹಾಕಿದ್ರೆ 3 kgs ಆಫ್ ಗೋಲ್ಡ್ ನಾನು 16 ಕ್ಯಾರೆಟ್ದ ಹಾಕಬೇಕು. ನಾನು ಅಕಸ್ಮಾತ್ 100 ಗ್ರಾಮ್ಸ್ ಆಫ್ 12 ಕ್ಯಾರೆಟ್ ಹಾಕಿದ್ರೆ 300 ಗ್ರಾಮ್ಸ್ ಆಫ್ 16 ಕ್ಯಾರೆಟ್ ಹಾಕಬೇಕು. ಇದೇ ಈ ರೇಷಿಯೋದ ಅರ್ಥ. ಓಕೆ, ಅವರು ರೇಷಿಯೋ ಕಂಡುಹಿಡಿಯೋಕೆ ಕೇಳಿದ್ದಾರೆ, ನಾವು ಕಂಡುಹಿಡಿದಿರೋದು ಅದೇ. ಫಸ್ಟು ಹೇಗೆ ಸಾಲ್ವ್ ಮಾಡೋದು ನೋಡಿ. ಯಾವಾಗಲೂ 2 ಕ್ವಾಲಿಟೀಸ್ ಕೊಟ್ಟಾಗ ಲೋ ಕ್ವಾಲಿಟಿ ಇರೋದು ಲೆಫ್ಟ್ ಸೈಡ್ ಹಾಕ್ಕೊಳ್ಳಿ, ಹೈ ಕ್ವಾಲಿಟಿ ಇರೋದು ರೈಟ್ ಸೈಡ್ ಹಾಕ್ಕೊಳ್ಳಿ. ಓಕೆನಾ? ಇದು ಫಸ್ಟು ಹಾಕ್ಕೊಂಡು ಮೀನ್ ಪ್ರೈಸ್ ಕೊಟ್ಟಿರ್ತಾನೆ ಈ ಥರ ಬರ್ಕೊಳ್ಳೋದು. ಇದೇ ಥರ ಬರ್ಕೋಬೇಕು ಅಂತ ಯಾವ ರೂಲ್ಸು ಇಲ್ಲ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಎಕ್ಸಾಮಲ್ಲಿ ಈ ಥರ ಹಾಕೊಳ್ಳೋದು ಡೈರೆಕ್ಟಾಗಿ ನೋಡಿದ ತಕ್ಷಣ ಆನ್ಸರ್ನ ಕಂಡುಹಿಡಿಬೋದು. ಓಕೆ, ಸೊ ಈ ಥರ 3 ಹಾಕೊಂಡ್ಮೇಲೆ ನೆಕ್ಸ್ಟು ಈ ಥರ 2 ಲೈನು. ಓಕೆ, ಇದೇನು ಹೇಳುತ್ತೆ? ಈ 12 ಕ್ಯಾರೆಟ್ದು ಎಷ್ಟು ಮಿಕ್ಸ್ ಮಾಡಬೇಕು ಅಂತ ಇದು ಹೇಳುತ್ತೆ. ಓಕೆ, ಈ ಆನ್ಸರ್ ಏನು ಹೇಳುತ್ತೆ? ಈ ಕ್ಯಾರೆಟ್ದು ಎಷ್ಟು ಮಿಕ್ಸ್ ಮಾಡಬೇಕು ಅಂತ ಹೇಳುತ್ತೆ. ಓಕೆನಾ? ಇದೇ ಕಂಡುಹಿಡಿಯೋದು ದಿಸ್ ಮೈನಸ್ ದಿಸ್. ಓಕೆ, ಐಟಮ್ 2 ಮೈನಸ್ MP ಇದು ಮೀನ್ ಪ್ರೈಸ್. ಓಕೆ, ಇದು ಐಟಮ್ 2, ಇದು ಐಟಮ್ 1. ಓಕೆನಾ? ಸೊ ಈ ಆನ್ಸರ್ ಬೇಕು ಅಂದರೆ I2 ಮೈನಸ್ MP. ಓಕೆನಾ? ಈ ಆನ್ಸರ್ ಬೇಕು ಅಂದರೆ MP ಮೈನಸ್ I1. ಓಕೆ, ಸಿಕ್ತು. 1:3 ಅಂದರೆ ಆಗಲೇ ಹೇಳ್ದಂಗೆ ಇದು 1 kg ಹಾಕಿದ್ರೆ ಇದು 3 kg ಹಾಕಬೇಕು ಅಷ್ಟೇ. ಇದು 100 ಗ್ರಾಮ್ಸ್ ಹಾಕಿದ್ರೆ ಇದು 300 ಗ್ರಾಮ್ಸ್ ಹಾಕಬೇಕು. ಇದು 100 kg ಹಾಕಿದ್ರೆ ಇದು 300 kgs ಹಾಕಬೇಕು. ಇದೇ ಈ ಕ್ವಶನಿನ ಅರ್ಥ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಇನ್ ವಾಟ್ ರೇಷಿಯೋ ಶುಡ್ 18% ಆ್ಯಸಿಡ್ ಬಿ ಮಿಕ್ಸ್ಡ್ ವಿತ್ 40% ಆ್ಯಸಿಡ್ ಸೊಲ್ಯೂಷನ್ ಟು ಒಬ್ಟೈನ್ 28% ಆಫ್ ಆ್ಯಸಿಡ್. ಓಕೆ, ಈಗ 18% ಆ್ಯಸಿಡ್ ಒಂದಿದೆ, 40% ಆ್ಯಸಿಡ್ ಇನ್ನೊಂದಿದೆ. ಓಕೆ, ಎರಡನ್ನೂ ಮಿಕ್ಸ್ ಮಾಡಿ ನಾನು 28% ಆಫ್ ಆ್ಯಸಿಡ್ ಸೊಲ್ಯೂಷನ್ನ ತಗೋಬೇಕು. ಸೊ ಹಾಗಾದರೆ ಇದೆರಡನ್ನೂ ಯಾವ ರೇಷಿಯೋದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೇಮ್ ಪ್ರೀವಿಯಸ್ ಕ್ವಶನ್ ಥರನೇ 2 ಕ್ವಾಲಿಟೀಸ್ ಆಫ್ ಆ್ಯಸಿಡ್ ಇದೆ. ಸೊ ಫಸ್ಟು ಲೋ ಕ್ವಾಲಿಟಿನ ನಾನು ಲೆಫ್ಟ್ ಸೈಡ್ ಬರ್ಕೋತೀನಿ 18%, ಇನ್ನೊಂದು ಹೈ ಕ್ವಾಲಿಟಿ 40%. ಕರೆಕ್ಟಾ? ಈಗ ಎರಡನ್ನೂ ಮಿಕ್ಸ್ ಮಾಡಿದಾಗ 28% ಬರಬೇಕು ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಓಕೆನಾ? ಹಾಗಾದರೆ ಈ ಕ್ವಾಲಿಟಿದು ಎಷ್ಟು ಮಿಕ್ಸ್ ಮಾಡಬೇಕು, ಈ ಕ್ವಾಲಿಟಿದು ಎಷ್ಟು ಮಿಕ್ಸ್ ಮಾಡಬೇಕು ಅಂತ ಕಂಡುಹಿಡಬೇಕು. ಓಕೆ, ಈ ಕ್ವಾಲಿಟಿದು ಇದ್ರದ್ದು ಆನ್ಸರ್ ಇಲ್ಲಿ ಬೇಕು ಅಂದರೆ ನಾವೇನು ಮಾಡಬೇಕು? ಇದು I2, ಕರೆಕ್ಟಾ? ದಿಸ್ ಇಸ್ I2, ದಿಸ್ ಇಸ್ I1, ದಿಸ್ ಇಸ್ MP. ಇಲ್ಲಿ ಆನ್ಸರ್ ಬೇಕು ಅಂದರೆ I2 ಮೈನಸ್ MP, ಕರೆಕ್ಟಾ? 40 ಮೈನಸ್ 28 ಎಷ್ಟು? 12. ನೆಕ್ಸ್ಟು ಇಲ್ಲಿ ಆನ್ಸರ್. ಓಕೆ, ಈ ಕ್ವಾಲಿಟಿದು ಎಷ್ಟು ಮಿಕ್ಸ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ನೋಡಿ ಇಲ್ಲೊಂದು ಆನ್ಸರ್ ಬರಬೇಕು. ಅದೇಗೆ MP ಮೈನಸ್ I1. ಸೊ ಇದೆರಡು ಆನ್ಸರ್ 10, ಕರೆಕ್ಟಾ? 28 ಮೈನಸ್ 18 ಎಷ್ಟು? 10. ಈಗ 12:10 ಸಿಕ್ಕಿದೆ. ಸೊ ಯಾವತ್ತೇ ಆಗಲಿ ಆನ್ಸರ್ನ ನಾವು ಹೀಗಿಡಬಾರ್ದು. ಓಕೆ, ಇದೆರಡು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇರಬೇಕು. ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಏನು? ಎರಡು ಒಂದೇ ನಂಬರಿಂದ ಡಿವೈಡ್ ಆಗಬಾರ್ದು. ಪ್ರೀವಿಯಸ್ ಕ್ವಶನಲ್ಲಿ 1:3 ಬಂದಿತ್ತು, ಕರೆಕ್ಟಾ? 1:3 ಯಾವುದೇ ನಂಬರಿಂದನೂ ಡಿವೈಡ್ ಆಗೋದಿಲ್ಲ. ಬಟ್ 2:10 ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ. ಅದು ಯಾವುದು? 2 ಇಂದ ಡಿವೈಡ್ ಆಗುತ್ತೆ. 2 6 2 5. ಓಕೆ, ಈಗ 6:5 ಈಸ್ ದ ನ್ಯೂ ರೇಷಿಯೋ. ಓಕೆನಾ? ಈ ಬಂದಿರೋ ರೇಷಿಯೋ ಏನು ಹೇಳುತ್ತೆ ಅಂದರೆ ಈ ಕ್ವಾಲಿಟಿದು 6 ಲೀಟರ್ಸ್ ಹಾಕಿದ್ರೆ ಈ ಕ್ವಾಲಿಟಿದು 5 ಲೀಟರ್ಸ್ ಹಾಕಬೇಕು ಅಂತ ಹೇಳುತ್ತೆ. ಅರ್ಥ ಆಗ್ತಿದೆಯಾ? ಸೊ 6:5 ಅಂದರೆ ಇದು 6 ಲೀಟರ್ ಹಾಕಿದ್ರೆ ಇದು 5 ಲೀಟರ್ಸ್ ಹಾಕಬೇಕು. ಓಕೆ, ಇದು 600 ml ಹಾಕಿದ್ರೆ ಇದು 500 ml ಹಾಕಬೇಕು. ಇದು ಯಾವುದ್ರ ಮೇಲೆ ಹಾಕ್ತೀವೋ ಅದೇ ರೀತಿ ಇದನ್ನು ಈ ರೇಷಿಯೋದ ತಕ್ಕಂತೆ ಹಾಕಬೇಕು ಅನ್ನೋದೇ ಈ ಕ್ವಶನಿನ ಅರ್ಥ. ಓಕೆ, ಸಖತ್ ಸಿಂಪಲ್ ಇತ್ತು, ಏನಿಲ್ಲ. 2 ಕ್ವಾಲಿಟೀಸ್ ಕೊಟ್ಟಿರ್ತಾರೆ. ಲೋ ಕ್ವಾಲಿಟಿ ಲೆಫ್ಟ್ ಹಾಕೊಳ್ಳಿ, ರೈಟ್ ಸೈಡು ಹೈ ಕ್ವಾಲಿಟಿದು ಹಾಕೊಳ್ಳಿ. ಇದು ಮೀನ್ ಪ್ರೈಸ್ ಕೊಟ್ಟಿರ್ತಾನೆ. ಓಕೆ, ಮೀಡಿಯಮ್ ಕ್ವಾಲಿಟಿ 28% ಕೊಟ್ಟಿರ್ತಾನೆ. ಇದೆರಡೂ ನೋಡಿ ಫಾರ್ಮುಲಾ ಪ್ರಕಾರ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ ಅದ್ರ ಪ್ರಕಾರ ಸಪ್ರಾಕ್ಟ್ ಮಾಡ್ಕೊಂಡು ಹೋಗಿ. ಈ ಆನ್ಸರ್ ಬೇಕು ಅಂದರೆ ದಿಸ್ ಮೈನಸ್ ದಿಸ್. 40 ಮೈನಸ್ 28 ಎಷ್ಟು? 12. ಓಕೆ, ಈ ಆನ್ಸರ್ ಬೇಕು ಅಂದರೆ 28 ಮೈನಸ್ 18 ಎಷ್ಟು? 10. ಓಕೆ, 12:10 ಬರುತ್ತೆ. ಬಟ್ 12:10 ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇಲ್ಲ. ಓಕೆ, ಎರಡು ಒಂದೇ ನಂಬರಲ್ಲಿ ಡಿವೈಡ್ ಆಗುತ್ತೆ. ಡಿವೈಡ್ ಆದರೆ ಮಾಡಿಬಿಡಬೇಕು. ಮಾಡಿದ್ಮೇಲೆ ನಮಗೆ 6:5 ಸಿಗುತ್ತೆ. ಇದೇ ಈ ಕ್ವಶನಿನ ಆನ್ಸರ್. ಈಗ ನಮ್ಮ ಥರ್ಡ್ ಕ್ವಶನ್ ಏನು ಅಂತ ನೋಡೋಣ.
ಥರ್ಡ್ ಕ್ವಶನ್ ಸ್ವಲ್ಪ ಲೆಂತಿ ಆಗಿದೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಸಖತ್ ಈಸಿಯಾಗೇ ಇರುತ್ತೆ. ಜಸ್ಟ್ ನಾವು ಪ್ರೀವಿಯಸ್ ಆಗಿ ಫಾಲೋ ಮಾಡಿದ್ವಲ್ಲ ಮೆಥಡು ಅದನ್ನೇ ಇಲ್ಲೂ ಫಾಲೋ ಮಾಡೋಣ, ಓಕೆನಾ. ಸೊ ನೋಡಿ ಇಲ್ಲಿ, ಇನ್ 2 vessels A and B ದೇರ್ ಈಸ್ ಅ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್. ಓಕೆ ನೋಡಿ, ಆ ಸ್ಟೇಟ್ಮೆಂಟ್ನ ಪ್ರೀವಿಯಸ್ ಕ್ವಶನ್ಸ್ಗೆ ಕಂಪೇರ್ ಮಾಡಿ. ರೈಸ್ 2 ಕ್ವಾಲಿಟೀಸ್ ಆಫ್ ರೈಸ್ ಇತ್ತು, ಅದೆರಡು ಸಪ್ರೇಟಾಗಿ ಇಟ್ಟಿದ್ರು ಮೊದಲೇ. ಮತ್ತು ಆ್ಯಸಿಡ್ ಇತ್ತು, 18% ಆ್ಯಸಿಡು ಮತ್ತು 28% ಆ್ಯಸಿಡು ಎರಡೂ ಸಪ್ರೇಟಾಗಿ ಇಟ್ಟಿದ್ರು, ಕರೆಕ್ಟಾ. ಈಗ ಇದರಲ್ಲಿ ಏನು ಹೇಳ್ತಿದ್ದಾನೆ, 2 ವೆಸಲ್ ಇದೆಯಂತೆ. ಓಕೆ, 2 ವೆಸಲಲ್ಲಿ ಮಿಲ್ಕು ಮತ್ತು ವಾಟರ್ ರೇಷಿಯೋ ಮಿಕ್ಸ್ ಆಗಿದೆ. ಇದರಲ್ಲೂ ವಾಟರ್ ಮಿಲ್ಕ್ ಇದೆ, ಇದರಲ್ಲೂ ಮಿಲ್ಕು ಮತ್ತು ವಾಟರ್ ಇದೆ. ಸೊ ಎರಡು ಮಿಕ್ಸ್ ಆಗಿದೆ. ದ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದೀಸ್ ವೆಸಲ್ಸ್ ಆರ್ 5:2 ಆ್ಯಂಡ್ 8:5. ಫಸ್ಟ್ ವೆಸಲಲ್ಲಿ 5:2 ರೇಷಿಯೋದಲ್ಲಿ ಮಿಕ್ಸ್ ಆಗಿದೆ. ಸೆಕೆಂಡ್ ವೆಸಲಲ್ಲಿ 8:5 ರೇಷಿಯೋ ಮಿಕ್ಸ್ ಆಗಿದೆ. ಇನ್ ವಾಟ್ ರೇಷಿಯೋ ದೀಸ್ ಮಿಕ್ಸ್ಚರ್ ಬಿ ಮಿಕ್ಸ್ ಟುಗೆದರ್ ಸೊ ದ್ಯಾಟ್ ದ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ನ್ಯೂ ಮಿಕ್ಸ್ಚರ್ ಬಿಕಮ್ಸ್ 9:4. ಈಗ ವೆಸಲ್ 1 ವೆಸಲ್ 2 ಎರಡರಲ್ಲೂ ಮಿಲ್ಕು ಮತ್ತು ವಾಟರ್ ಇದೆ, ಇದರಲ್ಲೂ ಅಷ್ಟೇ ಮಿಲ್ಕು ಮತ್ತು ವಾಟರ್ ಇದೆ. ಇದೆರಡು ನಾನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ನಮಗೆ ರೇಷಿಯೋ 9:4 ಬರಬೇಕು. 9:4 ಅಂದರೆ ಮಿಲ್ಕು 9 ಪಾರ್ಟ್ಸ್ ಇರಬೇಕು, 4 ಪಾರ್ಟ್ಸು ವಾಟರ್ ಇರಬೇಕು. ಆ ಥರ ಮಿಕ್ಸ್ ಮಾಡಬೇಕು. ಹಾಗಾದರೆ ಫಸ್ಟ್ ವೆಸಲಿಂದ ಎಷ್ಟು ಹಾಕಬೇಕು, ಸೆಕೆಂಡ್ ವೆಸಲಿಂದ ಎಷ್ಟು ಹಾಕಬೇಕು ಅಂತ ಕ್ವಶನ್ನು. ಓಕೆ, ಅದನ್ನು ನಾವು ಇಲ್ಲಿ ಬರ್ಕೊಂಬಿಡೋಣ, ಡೇಟಾನ ಈಸಿ ಆಗುತ್ತೆ ನೋಡಿ. 2 ವೆಸಲ್ಸ್ ಅಂತೆ. ಫಸ್ಟ್ ವೆಸಲಲ್ಲಿ ಓಕೆ V1 ಅಂತ ತಗೊಳ್ಳೋಣ. ವೆಸಲ್ 1 ಅದರದ್ದು 5:2. ಓಕೆನಾ, 5:2. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, 5:2 ಅಂದರೆ ಇದು ಮಿಲ್ಕ್, ಓಕೆ, ಇಷ್ಟು ವಾಟರ್. ಓಕೆನಾ, 5:2 ಅಂದರೆ ಮಿಲ್ಕ್ ಇದು, ವಾಟರ್ ಇದು. ಇದೇನು ಹೇಳುತ್ತೆ, 5 ಲೀಟ್ರ್ ಮಿಲ್ಕ್ ಇದ್ದರೆ 2 ಲೀಟರ್ಸ್ ಆಫ್ ವಾಟರ್ ಇದೆ ಅಂತ ಹೇಳುತ್ತೆ. ಓಕೆ, 500 ml ಆಫ್ ಮಿಲ್ಕ್ ಇದ್ದರೆ 200 ml ಆಫ್ ವಾಟರ್ ಇರುತ್ತೆ. ಯಾವ್ದಾದ್ರು ಹೇಗೆ ಬೇಕಾದ್ರೂ ತೊಗೋಬೋದು ನಾವು. ಓಕೆ, 5:2 ಅಂದರೆ ಈ ಥರ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ವೆಸಲ್ 2. ವೆಸಲ್ 2 ಅಲ್ಲಿ ಏನಿದೆ, 8:5 ಇದೆ. ಓಕೆ, 8:5. 8:5 ಅಂದರೆ ಇದು ಮಿಲ್ಕು ಮತ್ತು ಇದು ವಾಟರ್, ಕರೆಕ್ಟಾ. ಸೊ ವೆಸಲ್ 2 ಅಲ್ಲಿ 8 ಲೀಟರ್ಸ್ ಆಫ್ ಮಿಲ್ಕ್ ಇದ್ದರೆ 5 ಲೀಟರ್ಸ್ ಆಫ್ ವಾಟರ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದೆರಡು ನಾನು ಮಿಕ್ಸ್ ಮಾಡಿದಾಗ ಅದು ನ್ಯೂ ವೆಸಲ್ ಆಗಬೇಕಲ್ಲ, ಅದು 9:4 ಆಗಬೇಕಂತೆ. 9:4 ಆಗಬೇಕಂತೆ. ಹಾಗಾದರೆ ಇದು ಮಿಲ್ಕು, ಇದು ವಾಟರ್. ಓಕೆ, ಈ ಥರ ರೇಷದಲ್ಲಿ ಮಿಕ್ಸ್ ಆಗಬೇಕಂತೆ. ಹಾಗಾದರೆ ನಾನು ಫಸ್ಟ್ ವೆಸಲಿಂದ ಎಷ್ಟು ತಗೊಂಡು ಹೋಗಬೇಕು, ಸೆಕೆಂಡ್ ವೆಸಲಿಂದ ಎಷ್ಟು ತಗೊಂಡು ಪೋರ್ ಮಾಡಬೇಕು ಅನ್ನೋದೇ ಕ್ವಶನ್. ಓಕೆನಾ. ಸೊ ಈಗ ನಾವು ನಾರ್ಮಲ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ ಸಾಲ್ವ್ ಮಾಡೋಣ. ಬಟ್ ಅಲ್ಲಿ ಡೈರೆಕ್ಟಾಗಿ ಹಾಕೊಳ್ಳೋಕ್ಕಾಗಲ್ಲ ಅಷ್ಟೇ. ಯಾಕೆ ಅಂದರೆ ನೋಡಿ, ಮೊದಲೇ ಮಿಲ್ಕ್ ಮತ್ತು ವಾಟರ್ ಮಿಕ್ಸ್ ಆಗಿಬಿಟ್ಟಿದೆ. ಓಕೆ, ಈ ಥರ ಸಿಚುಯೇಷನ್ಸಲ್ಲಿ ಮೊದಲೇ ಮಿಕ್ಸ್ ಆಗಿಬಿಟ್ಟಿದ್ರೆ ಅದಕ್ಕೆ ನಾವು ಬೇರೆ ಥರ ಮೆಥಡ್ ಫಾಲೋ ಮಾಡಬೇಕು. ಏನಿಲ್ಲ, ಇಲ್ಲೂ ಅಷ್ಟೇ ಲೆಫ್ಟ್ ಸೈಡಲ್ಲಿ ಲೋ ಕ್ವಾಲಿಟಿ. ಓಕೆ, ಫಸ್ಟ್ ವೆಸಲ್ 1 ತಗೊಳ್ಳೋಣ. ವೆಸಲ್ 1ಅಲ್ಲಿ ನಾನು ರೇಷಿಯೋದಲ್ಲಿ ಬರ್ಕೋಬೇಕು, ಎರಡು ಮಿಕ್ಸ್ ಆಗಿದ್ದಾಗ. ಓಕೆ, ಯಾವುದು ಎಲ್ಲ ಸಪ್ರೇಟ್ ಇತ್ತು ಅಂದ್ಕೊಳ್ಳಿ, ಡೈರೆಕ್ಟಾಗಿ ಆನ್ಸರ್ ಬರ್ಕೋಬೋದು. ಬಟ್ ಇಲ್ಲಿ ಮಿಲ್ಕು ಮತ್ತು ವಾಟರ್ ಮೊದಲೇ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಮಿಕ್ಸ್ ಆದಾಗ ಇಲ್ಲಿ ರೇಷಿಯೋ ಬರುತ್ತೆ. ಓಕೆ, ಕೆಳಗಡೆ ಏನು ಬರ್ಕೋಬೇಕು ಅಂದರೆ ಇದೆರಡೂ ಆ್ಯಡ್ ಮಾಡಬೇಕು. 5 + 2 ಎಷ್ಟು, 7. ಓಕೆನಾ, ಆ್ಯಡ್ ಮಾಡಿಬಿಟ್ಟು ನಾನೀಗ ಬರೀ ಮಿಲ್ಕ್ ವ್ಯಾಲ್ಯೂನೇ ತೊಗೊಂಡೋಗ್ತೀನಿ ಎಲ್ಲದಕ್ಕೂ. ಓಕೆ, ನಾನು ಬರೀ ಎಲ್ಲ ಕಡೆಯೂ ಮಿಲ್ಕ್ ವ್ಯಾಲ್ಯೂನೇ ತೊಗೊತೀನಿ. ನೀವು ಮಿಲ್ಕೇ ತೊಗೋಬೇಕು ಅಂತೇನಿಲ್ಲ, ವಾಟರ್ದೇ ಎಲ್ಲ ಕಡೆಯೂ ತೊಗೊಂಡು ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಓಕೆನಾ, ನಾನೀಗ ಮಿಲ್ಕ್ ವ್ಯಾಲ್ಯೂ ತೊಗೊಂಡು ಮಾಡ್ತೀನಿ. ಮಿಲ್ಕ್ ಎಷ್ಟಿದೆ ಅದರಲ್ಲಿ, 5. ಕರೆಕ್ಟಾ, 5/7 ಅಂದರೆ ಅರ್ಥ ಏನು, 7 ಹೇಗೆ ಬಂತು, 5 + 2 ಎರಡನ್ನೂ ಆ್ಯಡ್ ಮಾಡಿದಾಗ ಬಂತು. ಅದರಲ್ಲಿ ಮಿಲ್ಕ್ ಎಷ್ಟಿದೆ, 5. ನಾನು ಎಲ್ಲದರಲ್ಲೂ ಮಿಲ್ಕೇ ತೊಗೊತೀನಿ. ಆಗ ಈಸಿಯಾಗಿ ಆನ್ಸರ್ನ ಕಂಡುಹಿಡಿಬೋದು. ನೋಡಿ, ಫಸ್ಟ್ ವೆಸಲ್ದು. ನೆಕ್ಸ್ಟ್ ವೆಸಲ್ ನೋಡಿ, ಸೆಕೆಂಡ್ ವೆಸಲಲ್ಲಿ 8 + 5 13. ಅದರಲ್ಲಿ ಮಿಲ್ಕ್ ಎಷ್ಟಿದೆ, 8 ಇದೆ. ಕರೆಕ್ಟಾ, ಇದೇ ಇಂಪಾರ್ಟೆಂಟ್. ಈ ಥರ ಫ್ರ್ಯಾಕ್ಷನಲ್ಲಿ ಯಾವಾಗ ಹಾಕೋಬೇಕು, ಮೊದಲೇ 2 ಕ್ವಾಲಿಟಿದು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಓಕೆ, ಮಿಲ್ಕು ಮತ್ತು ವಾಟರ್, ಆ ಥರ ಟೈಮಲ್ಲಿ ಫ್ರ್ಯಾಕ್ಷನ್ಸ್ ಬರುತ್ತೆ. ಸೊ ಇದು ಹಾಕೊಳ್ಳೋದು ಗೊತ್ತಾಯ್ತಲ್ವಾ. ನೆಕ್ಸ್ಟು ಇದೆರಡೂ ಮಿಕ್ಸ್ ಮಾಡಿದಾಗ 9:4 ಬರಬೇಕಂತೆ. ಅದನ್ನು ನಾವು ಫ್ರ್ಯಾಕ್ಷನ್ಸಲ್ಲೇ ಬರ್ಕೋಬೇಕು. ಓಕೆ, 9 + 4 ಎಷ್ಟು, 13. ಅದರಲ್ಲಿ ಬರೀ ಮಿಲ್ಕ್ ಎಷ್ಟು, 9. 9/13. ಇದು ಅರ್ಥ ಆಯ್ತಾ, ಇದೇ ಇಂಪಾರ್ಟೆಂಟ್. ನೆಕ್ಸ್ಟ್ ಈ 13 ಹೇಗೆ ಬಂತು, 9 + 4 ಮಾಡಿದ್ರೆ 13. ಈ 13 ಪಾರ್ಟ್ಸಲ್ಲಿ ಬರೀ ಮಿಲ್ಕ್ ಎಷ್ಟಿದೆ, 9 ಇದೆ. ಸೊ 9ನ ನಾನು ಮೇಲೆ ಬರ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು
ಇಲ್ಲಿ ಆನ್ಸರ್ ಬೇಕು ಅಂದರೆ ದಿಸ್ ಮೈನಸ್ ದಿಸ್, ಕರೆಕ್ಟಾ? ಇಲ್ಲಿ ಆನ್ಸರ್ ಬೇಕು ಅಂದರೆ ಇದೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು. ನೋಡಿ, ಸೊ ಫಸ್ಟು ದಿಸ್ ಮೈನಸ್ ದಿಸ್ ಅಲ್ವಾ, ನಾವು ಹೇಗೆ ಮಾಡಿದ್ರು ಆನ್ಸರ್ ನೆಗೆಟಿವಲ್ಲಿ ಬಂದರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಪಾಸಿಟಿವ್ ಅಂತಲೇ ತಗೊಳ್ಳಿ. ಸೊ ನಾನು ಅದನ್ನು 9/13 ಮೈನಸ್ 8/13 ಹಿಂದೆ ಮುಂದೆ ಮಾಡ್ಕೊಂಡಿದ್ದೀನಿ, ಏನೂ ಆಗಲ್ಲ. ಯಾಕೆ ಅಂದರೆ ಆನ್ಸರ್ ಪಾಸಿಟಿವಲ್ಲಿ ಬರೋದಕ್ಕೆ ಅಷ್ಟೇ. ಸೊ ನೋಡಿ, ಎರಡು ಬೇಸಸ್ ಸೇಮ್ ಇದ್ದಾಗ 9 - 8 ಎಷ್ಟು? 1. ಸೊ ಇದರ ಆನ್ಸರ್ ಎಷ್ಟು? 1/13. ಅದೇ ಥರ ಈ ಕಡೆನೂ ಕಂಡುಹಿಡಿಯೋಣ. ಈ ಕಡೆ ದಿಸ್ ಮೈನಸ್ ದಿಸ್ ಅಲ್ವಾ, ಸೊ ಇದೇನು ಹೇಳುತ್ತೆ? 9/13 ಮೈನಸ್ 7/5, ಕರೆಕ್ಟಾ? ಓಕೆ, ಇದೆರಡಕ್ಕೂ ಎಲ್ ಸಿ ಎಮ್ ಎಷ್ಟು ತೊಗೋಬೇಕು? ಇದೆರಡಕ್ಕೂ ಎಲ್ ಸಿ ಎಮ್ ತೊಗೋಬೇಕಲ್ವಾ, ಅದು 91. ಓಕೆ, ಓಕೆ, ಇದು 63 ಆಗುತ್ತೆ, ಇದು 7, ಓಕೆ, ಇದು 65 ಇಸ್ ಈಕ್ವಲ್ ಟು ಮೈನಸ್ ಬರುತ್ತೆ, ಮೈನಸ್ನ ನೆಗ್ಲೆಕ್ಟ್ ಮಾಡಿ 2/90. ಈಗ ನಮಗೆ ಎರಡು ರೇಷಿಯೋ ಸಿಕ್ಕಿದೆ. ಯಾವುದ್ಯಾವುದದು? 1/13, 1/13 ಒಂದು ಇಷ್ಟು 2/91, 2/91, ಕರೆಕ್ಟಾ? ನಾನು ಆಗಲೇ ಏನು ಹೇಳಿದೆ, ರೇಷಿಯೋಸ್ ಎಲ್ಲ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರಬೇಕು ಮತ್ತು ಫ್ರ್ಯಾಕ್ಷನಲ್ಲೂ ಇರಬಾರ್ದು ಅದು. ಓಕೆ, ರೇಷಿಯೋಸ್ ಯಾವತ್ತಿದ್ರೂ ಹೋಲ್ ನಂಬರ್ ಆಗಿರಬೇಕು. 1 2 3 4 5 6 7 ಆ ಥರ ಎಲ್ಲಿವರೆಗೂ ಆದರೂ ಇರಲಿ. ಓಕೆ, ಬಟ್ ಫ್ರ್ಯಾಕ್ಷನ್ಸಲ್ಲಿ ಇರಬಾರ್ದು ಒಂದು. ಇನ್ನೊಂದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇರಬೇಕು. ಓಕೆ, ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ 13 1s 13 7s. ಓಕೆನಾ? ಸೊ ಈ ಥರ ಕ್ಯಾನ್ಸಲ್ ಮಾಡಿಕೊಟ್ಮೇಲೆ ಇವಾಗ ನಮ್ಮ ಹತ್ರ ಏನೇನಿದೆ? 1/1 ಇಷ್ಟು 2/7 ಇದೆ, ಕರೆಕ್ಟಾ? ಅದನ್ನು ಬರ್ಕೋತೀನಿ ನೋಡಿ. 1/1 ಇಷ್ಟು 2/7 ಇದೆ. ಓಕೆ, ಇದು ಫ್ರ್ಯಾಕ್ಷನಲ್ಲೇ ಇದೆ, ಸೊ ಫ್ರ್ಯಾಕ್ಷನ್ಸಲ್ಲೂ ಇರಬಾರ್ದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಹಾಗಾದರೆ 7:2 ಇದು ನಮಗೆ ಬೇಕಾಗಿರೋ ರೇಷಿಯೋ. ಇದೇ ಸಖತ್ ಇಂಪಾರ್ಟೆಂಟ್. ಓಕೆ ನೋಡಿ, 7:2. 7:2 ಅಂದರೆ ಏನು? ಫಸ್ಟ್ ವೆಸಲಿಂದ 7 ಲೀಟರ್ಸ್ ಎತ್ಕೊಳ್ಳಿ, ಸೆಕೆಂಡ್ ವೆಸಲಿಂದ 2 ಲೀಟರ್ಸ್ ಎತ್ಕೊಳ್ಳಿ ಅಂತ ಈ ಕ್ವಶನಿನ ಅರ್ಥ ಆಯ್ತಾ? ನೋಡಿ, ಈ ಕ್ವಶನ್ನು ಪ್ರೀವಿಯಸ್ ಕ್ವಶನ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆ? ಸ್ಟಾರ್ಟಿಂಗಲ್ಲೇ ಮಿಲ್ಕ್ ಮತ್ತು ವಾಟರ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಮಿಕ್ಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ರೇಷಿಯೋ ಕೊಟ್ಟಿರ್ತಾರೆ, 3 ರೇಷಿಯೋ, ವೆಸಲ್ 1 ವೆಸಲ್ 2 ಮತ್ತು ನ್ಯೂ ವೆಸಲಲ್ಲಿ ಎಷ್ಟಿರಬೇಕು ಅಂತ, ಮೀನ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿರ್ತಾನೆ. ಓಕೆನಾ? ಇದು I2, ಇದು I1, ಇದು MP. ಓಕೆ, ಮೀನ್ ಪ್ರೈಸ್ ಆರ್ ಮೀನ್ ವ್ಯಾಲ್ಯೂ ಎವ್ರಿಥಿಂಗ್ ಈಸ್ ಸೇಮ್. ಈಗ I1 ಹೇಗೆ ಹಾಕ್ಕೊಂಡೆ ನಾನು ಅಂದರೆ, ಫಸ್ಟ್ ನೋಡಿ, ಈ ಥರ ಮಿಕ್ಸ್ ಆಗಿದ್ದಾಗ, ಓಕೆ, ಎರಡು ಮೊದಲೇ ಸ್ಟಾರ್ಟಿಂಗಲ್ಲೇ ಮಿಕ್ಸ್ ಆಗಿದ್ದಾಗ ಅದು ಫ್ರ್ಯಾಕ್ಷನ್ಸಲ್ಲಿ ಬರ್ಕೋಬೇಕು. ಹೇಗೆ ಫ್ರ್ಯಾಕ್ಷನ್ಸಲ್ಲಿ ಬರ್ಕೊಳ್ಳೋದು? ಕೆಳಗಡೆ ಯಾವ ವ್ಯಾಲ್ಯೂ ಬರಬೇಕು, ಮೇಲೆ ಯಾವ ವ್ಯಾಲ್ಯೂ ಬರಬೇಕು ಅಂದರೆ, ಕೆಳಗಡೆ ಇಲ್ಲಿ ಏನು ಕೊಟ್ಟಿರ್ತಾನೋ ಎರಡು ನಂಬರ್ಸ್ನು ಆ್ಯಡ್ ಮಾಡಿ. 5 + 2 ಎಷ್ಟು? 7. ಓಕೆನಾ? ನೆಕ್ಸ್ಟ್ ಮೇಲೆ ನಾನು ಬರೀ ಎಲ್ಲ ಕಡೆಯೂ ಮಿಲ್ಕ್ ವ್ಯಾಲ್ಯೂನೇ ತೊಗೊತೀನಿ. ಓಕೆ, ಮಿಲ್ಕ್ ವ್ಯಾಲ್ಯೂನೇ ತೊಗೊಂಡ್ರು ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಇಲ್ಲ ನೀವು ಬರೀ ವಾಟರ್ ವ್ಯಾಲ್ಯೂನೇ ತೊಗೋಬೋದು. ನೀವು 2/7 ಅಂತ ತೊಗೋಬೋದು, ಇಲ್ಲಿ 5/13 ಅಂತ ತೊಗೋಬೋದು, ಇಲ್ಲಿ 4/13 ಅಂತ ತೊಗೋಬೋದು. ನೀವು ಬರೀ ವಾಟರ್ಸ್ದೇ ತೊಗೋಬೋದು. ಬಟ್ ಎರಡೂ ಮಿಕ್ಸ್ ಮಾಡಿ ತೊಗೊಳಕ್ಕೆ ಹೋಗಬೇಡಿ. ತೊಗೊಂಡ್ರೆ ಒಂದು ವಾಟರ್ದು ತೊಗೊಳ್ಳಿ, ಇಲ್ಲ ಬರೀ ಮಿಲ್ಕ್ದು ತೊಗೊಳ್ಳಿ, ಆಗ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಸೊ 5/7. ಅದೇ ರೀತಿ ಸೆಕೆಂಡ್ ವೆಸಲಿಂದ ನಾವು ಎರಡನ್ನೂ ಆ್ಯಡ್ ಮಾಡಿದ್ರೆ 8 + 5 13 ಬರುತ್ತೆ. ಅದರಲ್ಲಿ ಬರೀ ಮಿಲ್ಕ್ ಎಷ್ಟು? 8 ಇರುತ್ತೆ. ಅದೇ ಥರ ಮೀನ್ ಪ್ರೈಸಲ್ಲಿ ಎರಡನ್ನೂ ಆ್ಯಡ್ ಮಾಡಿದ್ರೆ 9 + 4 13, ಅದರಲ್ಲಿ ಬರೀ ಮಿಲ್ಕ್ ವ್ಯಾಲ್ಯೂ ಎಷ್ಟು? 9. ಓಕೆ, ಇದು ಮಾಡಿಕೊಂಡು ಜಸ್ಟ್ ನಾರ್ಮಲ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಸಿಕ್ಕಿದ ಮೇಲೆ ಆನ್ಸರು ಒಂದು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರಬೇಕು, ಇನ್ನೊಂದು ಫ್ರ್ಯಾಕ್ಷನಲ್ಲಿ ಇರಬಾರ್ದು. ಓಕೆ, ಸೊ ಸಿಂಪ್ಲಿಫೈಡ್ ಫಾರ್ಮ್ ಅಂದರೆ ಕ್ಯಾನ್ಸಲ್ ಆಗುತ್ತಾ ಟ್ರೈ ಮಾಡಬೇಕು. ಕ್ಯಾನ್ಸಲ್ ಆಗುತ್ತೆ, ಸೊ ನಾನು ಕ್ಯಾನ್ಸಲ್ ಮಾಡಿದೆ. ಮಾಡಾದಮೇಲೆ ಇದು ಫ್ರ್ಯಾಕ್ಷನ್ ಬಂದಿದೆ, ಈ ಕ್ಯಾನ್ಸಲ್ ಆಗೋದಿಲ್ಲ, ಬಟ್ ಫ್ರ್ಯಾಕ್ಷನ್ಸಲ್ಲಿ ಇರಬಾರ್ದು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ, ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ, ಆಗ 7:2 ಬರುತ್ತೆ. ಇದೇ ನಮಗೆ ಬೇಕಾಗಿರೋ ರೇಷಿಯೋ. 7:2 ಅಂದರೆ ಏನು? ಫಸ್ಟ್ ವೆಸಲಿಂದ 7 ಲೀಟರ್ಸ್ ತೊಗೊಳ್ಳಿ, ಸೆಕೆಂಡ್ ವೆಸಲಿಂದ 2 ಲೀಟರ್ಸ್ ತೊಗೊಳ್ಳಿ ಅಂತ ಈ ಆನ್ಸರ್ ಹೇಳುತ್ತೆ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಇನ್ 2 ಬಾಕ್ಸಸ್ ಆಫ್ ಮಿಕ್ಸ್ಡ್ ಟೀ, ದ ರೇಷಿಯೋ ಆಫ್ ಅಸ್ಸಾಂ ಆ್ಯಂಡ್ ಡಾರ್ಜಿಲಿಂಗ್ ಟೀಸ್ ಆರ್ 4:2 ಆ್ಯಂಡ್ 2:4. ಈಗ 2 ಬಾಕ್ಸ್ ಇದೆಯಂತೆ, 2 ಬಾಕ್ಸಲ್ಲಿ ಅಸ್ಸಾಮು ಮತ್ತು ಡಾರ್ಜಿಲಿಂಗ್ ಟೀನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಅದೇ ಥರ ಇನ್ನೊಂದು ಬಾಕ್ಸಲ್ಲೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದು ಯಾವ ಥರ ಮಿಕ್ಸ್ ಮಾಡಿದ್ದಾರೆ ಅಂದರೆ, ಅಸ್ಸಾಂ ಟೀ 4 kgs ಹಾಕಿದ್ರೆ ಡಾರ್ಜಿಲಿಂಗ್ ಟೀ 2 kgs ಒಂದು ಬಾಕ್ಸಲ್ಲಿ ಹಾಕಿರೋದು, ಇದು 4:2. ಓಕೆನಾ? ನೆಕ್ಸ್ಟ್ ಇನ್ನೊಂದು ಬಾಕ್ಸಲ್ಲಿ 2:4, ಇದನ್ನೇ ಉಲ್ಟಾ ಮಾಡಿದ್ದಾರೆ. ಅಸ್ಸಾಂ ಟೀ
2 kgs ಹಾಕಿದ್ರೆ ಡಾರ್ಜಿಲಿಂಗ್ ಟೀನ 4 kgs ಆಫ್ ಪೌಡ್ರನ್ನ ಮಿಕ್ಸ್ ಮಾಡಿರ್ತಾರೆ. ಸೊ ಮಿಕ್ಸ್ ಮಾಡಿಬಿಟ್ಟು 2 ಸಪ್ರೇಟ್ ಬಾಕ್ಸಸ್ಸಲ್ಲಿ ಇಟ್ಟಿರ್ತಾರೆ. ಇನ್ ವಾಟ್ ರೇಷಿಯೋ ಇನ್ ವಿಚ್ ದೀಸ್ ಟು ಮಿಕ್ಸ್ ಟುಗೆದರ್ ಟು ಗೆಟ್ ಎ ರೇಷಿಯೋ ಆಫ್ 6:4. ಈಗ ಇದೆರಡೂ ಟೀ ಬಾಕ್ಸಸ್ ಇರುತ್ತಲ್ಲ, ಮೊದಲೇ ಮಿಕ್ಸ್ ಆಗಿದೆ, ಮತ್ತೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ನನಗೆ 6:4 ಬರಬೇಕು. 6:4 ಅಂದರೆ 6 kgs ಆಫ್ ಅಸ್ಸಾಂ ಟೀ ಇರಬೇಕು ಅದರಲ್ಲಿ, ಮತ್ತು 4 kgs ಆಫ್ ಡಾರ್ಜಿಲಿಂಗ್ ಟೀ ಇರಬೇಕು. ಈ ರೇಷಿಯೋದಲ್ಲಿ ಮಿಕ್ಸ್ ಆಗಬೇಕು ಅಂದರೆ ನಾನು ಫಸ್ಟ್ ಬಾಕ್ಸಿಂದ ಎಷ್ಟು ಎತ್ಕೊಂಡು ಹಾಕಬೇಕು, ಸೆಕೆಂಡ್ ಬಾಕ್ಸಿಂದ ಎಷ್ಟು ಎತ್ಕೊಂಡು ಹಾಕಬೇಕು ಅನ್ನೋದೇ ಕ್ವಶನ್. ಓಕೆ, ಈಗ ಫಸ್ಟ್ ಅದನ್ನು ನಾವು ನಾರ್ಮಲ್ ಫಾರ್ಮ್ಯಾಟಲ್ಲಿ ಬರ್ಕೊಂಬಿಡೋಣ. ಬಾಕ್ಸ್ 1ನಲ್ಲಿ ಯಾವ ರೇಷಿಯೋದಲ್ಲಿ ಮಿಕ್ಸ್ ಆಗಿದೆ, 4:2. ಕರೆಕ್ಟಾ? 4:2 ಅಲ್ಲಿ ಇದು ಅಸ್ಸಾಂ ಟೀ, ಇದು ಡಾರ್ಜಿಲಿಂಗ್ ಟೀ, ಎರಡು ಮೊದಲೇ ಮಿಕ್ಸ್ ಆಗಿದೆ ಬಾಕ್ಸ್ 1ನಲ್ಲಿ. ಅದೇ ಥರ ಬಾಕ್ಸ್ 2ಅಲ್ಲೂ ಸಹ 2:4 ಮಿಕ್ಸ್ ಆಗಿದೆ. ಓಕೆನಾ? ಇದರಲ್ಲೂ ಸಹ ಇದು ಅಸ್ಸಾಂ ಟೀ, ಇದು ಡಾರ್ಜಿಲಿಂಗ್ ಟೀ. ಈಗ ಹೊಸ ಬಾಕ್ಸಲ್ಲಿ, ಓಕೆ, ನ್ಯೂ ಬಾಕ್ಸಲ್ಲಿ ಅವನು ರೇಷಿಯೋ ಕೇಳ್ತಾ ಇದ್ದೀನಿ, ಯಾವುದದು 6:4 ಅಲ್ಲಿ ಮಿಕ್ಸ್ ಆಗಬೇಕಂತೆ ಹೊಸ ಬಾಕ್ಸಲ್ಲಿ. ಅದರಲ್ಲಿ ಅಸ್ಸಾಂ ಟೀ, ಇದು ಡಾರ್ಜಿಲಿಂಗ್ ಟೀ. ಓಕೆನಾ? ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಇದೇ ಇಂಪಾರ್ಟೆಂಟ್. 2 ಬಾಕ್ಸ್ ಇರುತ್ತೆ, ಆ 2 ಬಾಕ್ಸಲ್ಲಿ ಅಸ್ಸಾಮು ಮತ್ತು ಡಾರ್ಜಿಲಿಂಗ್ ಟೀ ಫಸ್ಟ್ ಬಾಕ್ಸಲ್ಲಿ ಮಿಕ್ಸ್ ಆಗಿದೆ, ಸೆಕೆಂಡ್ ಬಾಕ್ಸಲ್ಲೂ ಮಿಕ್ಸ್ ಆಗಿದೆ. ಈ ರೇಷಿಯೋದಲ್ಲಿ ಮಿಕ್ಸ್ ಆಗಿದೆ ಅಷ್ಟೇ. ಸೊ ಈಗ ಹೊಸ ರೇಷಿಯೋದಲ್ಲಿ 6:4 ಅಲ್ಲಿ ಮಿಕ್ಸ್ ಆಗಬೇಕು ಅಂದರೆ ಫಸ್ಟ್ ಬಾಕ್ಸಿನ ಎಷ್ಟು ಹಾಕಬೇಕು, ಸೆಕೆಂಡ್ ಬಾಕ್ಸಿಂದ ಎಷ್ಟು ಹಾಕಬೇಕು ಹೊಸ ಬಾಕ್ಸಿಗೆ ಅಂತ ಕ್ವಶನು. ಈಗ ನಾನು ಫಸ್ಟು ಯಾವಾಗಲೂ ನಾನು ಹೇಳಿದ್ನಲ್ಲ ಲಾಸ್ಟ್ ಸತಿ ಎಲ್ಲ ಮಿಲ್ಕ್ ತೊಗೊಂಡೆ, ಅದೇ ಥರ ಇಲ್ಲಿ ಅಸ್ಸಾಮ್ದು ತೊಗೋತೀವಿ. ನೀವು ಡಾರ್ಜಿಲಿಂಗ್ ಬೇಕಾದ್ರೆ ತೊಗೊಂಡ್ರು ಸೇಮ್ ಆನ್ಸರೇ ಬರುತ್ತೆ. ಓಕೆ, ನೋಡಿ, ಫಸ್ಟ್ ಇಲ್ಲಿ ಒಂದು ಕ್ವಾಲಿಟಿದು ಟೀ ಇರಬೇಕು. ಕರೆಕ್ಟಾ? ಸೊ 2 ಮೊದಲೇ ಮಿಕ್ಸ್ ಆಗಿರೋದ್ರಿಂದ ಆನ್ಸರ್ ಫ್ರ್ಯಾಕ್ಷನಲ್ಲಿ ಬರುತ್ತೆ. ಫ್ರ್ಯಾಕ್ಷನಲ್ಲಿ ಕೆಳಗಡೆ ಏನು ಬರಬೇಕು, 4 + 2 6. ಓಕೆನಾ? ನೆಕ್ಸ್ಟ್ ಮೇಲೆ ಏನು ಬರಬೇಕು, ನಾನು ಅಸ್ಸಾಂ ಟೀನೇ ಎಲ್ಲ ಕಡೆ ವ್ಯಾಲ್ಯೂನು ತೊಗೋತೀನಿ. ಸೊ ನಾನು ಅಸ್ಸಾಂ ವ್ಯಾಲ್ಯೂಸ್ನ ಹಾಕೊಂಡು ಹೋಗ್ತೀನಿ. ಇಲ್ಲಿ 4 ಬರುತ್ತೆ. ನೆಕ್ಸ್ಟು ಇಲ್ಲೊಂದು ಕ್ವಾಲಿಟಿ ಬರುತ್ತೆ, ಇಲ್ಲೂ ಮಿಕ್ಸ್ ಆಗಿರೋದ್ರಿಂದ ಸೆಕೆಂಡ್ ಬಾಕ್ಸಲ್ಲಿ ಫ್ರ್ಯಾಕ್ಷನಲ್ಲೇ ಇರುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 6 ಸಿಗುತ್ತೆ. ನೆಕ್ಸ್ಟು ಇದೆರಡು ನೋಡಿ, ಈಗ ಇದರಲ್ಲಿ ನಾನು ತಗೋಬೇಕಾಗಿರೋದು ಯಾವುದು, ಅಸ್ಸಾಂ ಅಲ್ವಾ, 2. ಇದೆರಡನ್ನೂ ಮಿಕ್ಸ್ ಮಾಡಿದ್ಮೇಲೆ ಅದು ಯಾವ ರೇಷಿಯೋದಲ್ಲಿರಬೇಕು, 6:4. ಹಾಗಾದರೆ ಇದು ಮಿಕ್ಸ್ ಆಗಬೇಕಲ್ಲ, ಹಾಗಾದರೆ ಇದು ಫ್ರ್ಯಾಕ್ಷನಲ್ಲೇ ಇರುತ್ತೆ. 10 6 + 4 10 ಆಯಿತು. ಮೇಲ್ಗಡೆ ಎಲ್ಲ ಅಸ್ಸಾಂ ವ್ಯಾಲ್ಯೂನೇ ಹಾಕೋತಾ ಇದ್ದೀನಿ. ಇದರಲ್ಲಿ ಅಸ್ಸಾಂ ವ್ಯಾಲ್ಯೂ ಎಷ್ಟು, 6. ಕರೆಕ್ಟಾ? ಇದು ನಮಗೆ ಸಿಕ್ಕಿರೋ ವ್ಯಾಲ್ಯೂಸ್. ಈಗ ಸಪ್ರಾಕ್ಟ್ ಮಾಡ್ಕೊಂಡ್ರೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ನೋಡಿ, ಇಲ್ಲಿ 2 ಥರ ಸಪ್ರಾಕ್ಷನ್ ಮಾಡ್ಬೋದು. ಒಂದು, ಇಲ್ಲೇ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡಿ, ಆನ್ಸರ್ ಈಸಿಯಾಗಿ ಸಿಗುತ್ತೆ. ಹೇಗೆ ನೋಡಿ, ಇದೆರಡು ಒಂದೇ ನಂಬರಲ್ಲಿ ಡಿವೈಡ್ ಆಗುತ್ತೆ. ಇದು ಅಷ್ಟೇ, ಇದು ಅಷ್ಟೇ. 2 2s 2 3s. ಹಾಗಾದರೆ ಇದು 2/3 ಆಯಿತು. ಕರೆಕ್ಟಾ? ಇದು ನೋಡಿ, ಇದು 2 1s 2 3s, ಇದು 1/3 ಆಯಿತು. ನೆಕ್ಸ್ಟ್ ಇದು ನೋಡಿ, 2 3s 2 5s. ಸೊ ಇದು 3/5 ಆಯಿತು. ಈ ಥರ ಮಾಡ್ಕೊಂಡು ಮಾಡಿದ್ರು ಸೇಮ್ ಆನ್ಸರೇ ಸಿಗುತ್ತೆ, ಇಲ್ಲ ಡೈರೆಕ್ಟಾಗಿ ಮಾಡಿದ್ರು ಸೇಮ್ ಆನ್ಸರೇ ಸಿಗುತ್ತೆ. ಬಟ್ ಡೈರೆಕ್ಟಾಗಿ ಮಾಡಿದ್ರೆ ಏನು ಗೊತ್ತಾ, ಸ್ವಲ್ಪ ನಂಬರ್ಸ್ ಎಲ್ಲ ಕಾಂಪ್ಲಿಕೇಟೆಡ್ ಆಗುತ್ತೆ ಅಷ್ಟೇ. ಸೊ ಈಗ ಇಲ್ಲಿ ವ್ಯಾಲ್ಯೂ ಬೇಕು ಅಂದರೆ ದಿಸ್ ಮೈನಸ್ ದಿಸ್. ಕರೆಕ್ಟಾ? ಸೊ ಹೊಸ ವ್ಯಾಲ್ಯೂಸೇ ಹಾಕೋಬೇಕು. 1/3 ಮೈನಸ್ 3/5. ಓಕೆ, ಇಲ್ಲಿ ಸೊ ಇದು LCM 15, ಇದು 5 ಮೈನಸ್ 9. ಸೊ ಇದು 4/15 ಸಿಗುತ್ತೆ. ಮೈನಸ್ ಬಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಇಲ್ಲಿ ಆನ್ಸರ್ 4/15 ಬಂದಿದೆ. ನೆಕ್ಸ್ಟ್ ಅದೇ ಥರ ಇಲ್ಲೂ ಕಂಡುಹಿಡಿದ್ಬಿಡೋಣ. ಇಲ್ಲಿಗೆ ಬೇಕು ಅಂದರೆ ದಿಸ್ ಮೈನಸ್ ದಿಸ್. ಕರೆಕ್ಟಾ? ಸೊ ಇದು 3/5 ಮೈನಸ್ 2/3. ಸೊ LCM 15 ಬರುತ್ತೆ. ಸೊ 15 ಬಂದರೆ ಓಕೆ 9 ಮೈನಸ್ 10. ಸೊ ಇದು 1/15 ಬರುತ್ತೆ. ಓಕೆನಾ? ಸೊ ಇದು 4/15, ಅದು 1/15. ಮೈನಸ್ ಬಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈಗ ನೆಕ್ಸ್ಟು ನಮಗೆ ಸಿಕ್ಕಿರೋದೇನು, 4/15 ಇಷ್ಟು 1/15. ಕರೆಕ್ಟಾ? ಸೊ ಹೀಗಾದರೆ ಸೊ ಇದನ್ನು ನಾನು ಏನು ಹೇಳಿದೆ ಆವಾಗಲೇ, ಒಂದು ಫ್ರ್ಯಾಕ್ಷನಲ್ಲಿ ಇರಬಾರ್ದು ರೇಷಿಯೋಸು, ಇನ್ನೊಂದು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರಬೇಕು. ಕರೆಕ್ಟಾ? ಸೊ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಅಂದರೆ ಡಿವೈಡ್ ಮಾಡ್ತೀನಿ, 15 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಇದು ಆನ್ಸರ್ ಏನು ಸಿಗುತ್ತೆ ನಮಗೆ, 4:1. ಇದೇ ನಮ್ಮ ಆನ್ಸರ್. ಸೊ ನಮಗೆ ರೇಷಿಯೋ 6:4 ಬೇಕು ಅಂದರೆ ಫಸ್ಟ್ ಬಾಕ್ಸಿಂದ 4 kg ಎತ್ಕೋಬೇಕು, ಸೆಕೆಂಡ್ ಬಾಕ್ಸಿಂದ ಬರೀ 1 kg ಎತ್ಕೋಬೇಕು. ಓಕೆ, ರೇಷಿಯೋ ಇದೇ ಹೇಳೋದು. ಓಕೆ, ಫಸ್ಟ್ ಬಾಕ್ಸಿಂದ 4 kg, ಸೆಕೆಂಡ್ ಬಾಕ್ಸಿಂದ ಜಸ್ಟ್ 1 kg.
ಇದನ್ನು ಹಾಕೊಳ್ಳೋದು ನೋಡಿ, ಇದು ಎಲ್ಲ ಟೈಮಲ್ಲೂ ಹಾಕೊಳ್ಳೋಕೆ ಹೋಗಬೇಡಿ. ಓಕೆ, ಸೊ ಎಕ್ಸಾಮಲ್ಲಿ ಇದನ್ನು ಹಾಕೊಂಡ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇದನ್ನು ಹಾಕೊಳ್ಳೋಕೆ ಹೋಗ್ಬೇಡಿ, ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಕಂಡುಹಿಡೀರಿ. ಸೊ ಆನ್ಸರ್ ನಮಗೆ 4:1 ಸಿಕ್ಕಿದೆ. ಬಟ್ ಸಿಗೋಕ್ಕೆ ಮುಂಚೆ ಅದು ಫ್ರ್ಯಾಕ್ಷನಲ್ಲೂ ಇರಬಾರ್ದು ಮತ್ತು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರಬೇಕು. ಸಿಂಪ್ಲಿಫೈಡ್ ಫಾರ್ಮ್ ಅಂದ್ರೇನು, ಕ್ಯಾನ್ಸಲ್ ಆಗುತ್ತಾ ಟ್ರೈ ಮಾಡಬೇಕು, ಕ್ಯಾನ್ಸಲ್ ಆದರೆ ಮಾಡಬೇಕು, ಇಷ್ಟೇ. ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಇದೇ ಥರ ಇನ್ನೂ ನೆಕ್ಸ್ಟ್ ಕ್ವಶನ್ಸ್ ಇದೆ, ಅದು ಸ್ವಲ್ಪ ಒಂದೊಂದು ಕ್ವಶನ್ನು ಒಂದೊಂದು ಟ್ರಿಕ್ಕಿಯಾಗಿದೆ. ಓಕೆ, ಅದಷ್ಟನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. 2 vessels contain a mixture of milk and water in the ratio 4:3 and 3:5 respectively. ಈಗ 2 vessels ಇದೆಯಂತೆ. ಒಂದು ವೆಸಲಲ್ಲಿ ಮಿಲ್ಕ್ ಮತ್ತು ವಾಟರ್ ಮೊದಲೇ ಮಿಕ್ಸ್ ಆಗಿದೆ, ಇನ್ನೊಂದರಲ್ಲೂ ಸಹ ಮಿಲ್ಕ್ ಮತ್ತು ವಾಟರ್ ಮೊದಲೇ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಇಲ್ಲಿ 4:3 ಇದೆ, ಇದು ವೆಸಲ್ 2 3:5 ಇದೆ. ಓಕೆನಾ? ವಾಟ್ ಈಸ್ ದ ರೇಷಿಯೋ ಆಫ್ ನ್ಯೂ ಮಿಕ್ಸ್ಚರ್ ಸೊ ದ್ಯಾಟ್ ನ್ಯೂ ಮಿಕ್ಸ್ಚರ್ ವಿಲ್ ಕಂಟೈನ್ ಸೇಮ್ ವಾಲ್ಯೂಮ್. ಈಗ ಕ್ವಶನ್ನ ಕರೆಕ್ಟಾಗಿ ಅನಲೈಸ್ ಮಾಡಿ. ಈಗ ವೆಸಲ್ 1ಅಲ್ಲಿ ಮೊದಲೇ ಒಂದು ಮಿಕ್ಸ್ಚರ್ ಇದೆ, ವೆಸಲ್ 2ಅಲ್ಲಿ ಒಂದು ಮಿಕ್ಸ್ಚರ್ ಇದೆ, ಕರೆಕ್ಟಾ? ಅದೆರಡನ್ನೂ ಇನ್ನೊಂದು ವೆಸಲ್ಗೆ ಮಿಕ್ಸ್ ಮಾಡ್ತಾರಂತೆ. ಮಿಕ್ಸ್ ಮಾಡಿದ್ಮೇಲೆ ಸೇಮ್ ವ್ಯಾಲ್ಯೂಮ್ ಇರಬೇಕು. ಯಾವ್ದು ವಾಟರು ಮತ್ತು ಮಿಲ್ಕ್. ಮಿಲ್ಕ್ 6 ಲೀಟರ್ಸ್ ಇದ್ದರೆ ವಾಟರು 6 ಲೀಟರ್ಸೇ ಇರಬೇಕು. ಮಿಲ್ಕ್ 10 ಲೀಟರ್ಸ್ ಇದ್ದರೆ ವಾಟರು 10 ಲೀಟರ್ಸೇ ಇರಬೇಕು. ಸೇಮ್ ವಾಲ್ಯೂಮಲ್ಲಿ ಮಿಕ್ಸ್ ಆಗಬೇಕು ಅನ್ನೋದೇ ಕ್ವಶನ್. ಓಕೆನಾ? ಸೊ ಇದನ್ನು ನಾವು ಫಸ್ಟ್ ಡೇಟಾ ಬರ್ಕೊಂಬಿಡೋಣ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ, ಸಾಲ್ವ್ ಮಾಡೋಣ. ಸೊ ವೆಸಲ್ 1 V1ನಲ್ಲಿ 4:3, ಕರೆಕ್ಟಾ? 4:3 ಇದು ಮಿಲ್ಕು, ಇದು ವಾಟರ್. ಓಕೆ, ಇದನ್ನೆಲ್ಲ ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬರೆಸ್ತಾ ಇದ್ದೀನಿ ಅಷ್ಟೇ. ಸೊ V2ಅಲ್ಲಿ 3:5 ಇದೆ, ಅದರಲ್ಲಿ ಇದು ಮಿಲ್ಕು, ಇದು ವಾಟರ್, ಕರೆಕ್ಟಾ? ನೆಕ್ಸ್ಟು ನ್ಯೂ ವೆಸಲಲ್ಲಿ ಇದೆರಡೂ ಮಿಕ್ಸ್ ಮಾಡಿದಾಗ ಸೇಮ್ ವಾಲ್ಯೂಮ್ ಇರಬೇಕು. ಸೇಮ್ ವಾಲ್ಯೂಮ್ ಅಂದ್ರೇನು? ಇದು 6 ಇದ್ದರೆ ಅದು 6, ಇದು 7 ಇದ್ದರೆ ಅದು 7, ಇದು 10 ಇದ್ದರೆ ಅದು 10, ಕರೆಕ್ಟಾ? ಸೊ ನಾನು 1 ಬಿಟ್ಟು ಬೇರೆ ಯಾವುದೇ ನಂಬರ್ ತೊಗೊಂಡು ಸ್ವಲ್ಪ ಕ್ಯಾಲ್ಕುಲೇಷನಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ, ಕರೆಕ್ಟಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 1:1 ತೊಗೊತೀನಿ. ನಾವು 2:2 ತೊಗೋಬೋದು, 10:10, 100:100 ಏನು ಬೇಕಾದ್ರೂ ತೊಗೋಬೋದು. ನಾನು 1:1 ತೊಗೋತೀನಿ. ಯಾಕೆ? ಕ್ಯಾಲ್ಕುಲೇಷನ್ ಸಿಂಪಲಾಗಿ ಮಾಡೋದಕ್ಕೆ. ಓಕೆ, ಸೊ ಇದಿಷ್ಟ ಆಯಿತಾ? ನಾನು ಯಾವಾಗಲೂ ಮಿಲ್ಕ್ ವ್ಯಾಲ್ಯೂನೇ ತೊಗೋತಾ ಇದ್ದೀನಿ, ನೀವು ಸಹ ಮಿಲ್ಕ್ ವ್ಯಾಲ್ಯೂನೇ ತೊಗೊಳ್ಳಿ, ಇಲ್ಲಾಂದರೆ ವಾಟರ್ ವ್ಯಾಲ್ಯೂನೇ ತೊಗೊಳ್ಳಿ. ಓಕೆ, ಎರಡು ಮೊದಲೇ ಮಿಕ್ಸ್ ಆಗಿರೋದ್ರಿಂದ ಫ್ರ್ಯಾಕ್ಷನ್ಸಲ್ಲಿ ಬರುತ್ತೆ ವ್ಯಾಲ್ಯೂ, ಕರೆಕ್ಟಾ? ಸೊ 4 + 3 7, ಅದರಲ್ಲಿ ಬರೀ ಮಿಲ್ಕ್ ಎಷ್ಟು 4, ಕರೆಕ್ಟಾ? ನೆಕ್ಸ್ಟು ಇನ್ನೊಂದು ಯಾವುದು, ಇಲ್ಲಿ 8 ಬರುತ್ತೆ. ಯಾಕೆ? 3 + 5 8, ಅದರಲ್ಲಿ ಬರೀ ಮಿಲ್ಕು 3. ಎರಡು ಮಿಕ್ಸ್ ಆದಮೇಲೆ 1:1 ಅಂದರೆ ಟೋಟಲ್ ಎಷ್ಟು? ಟೋಟಲ್ 2, ಅದರಲ್ಲಿ ಮಿಲ್ಕ್ ಎಷ್ಟು 1. ಇದಿಷ್ಟು ಅರ್ಥ ಆಯಿತಾ? ಇದು ಅರ್ಥ ಆದ್ರೇ ನೆಕ್ಸ್ಟ್ ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗೋದು. ಸೊ ಈ ವ್ಯಾಲ್ಯೂ ಬೇಕಂದರೆ ದಿಸ್ ಮೈನಸ್ ದಿಸ್, ಕರೆಕ್ಟಾ? 3/8 - 1/2, ಕರೆಕ್ಟಾ? ಸೊ ಅದೇ ಥರ ಇಲ್ಲೊಂದು ಕಂಡುಹಿಡಿಬೇಕು. ಇಲ್ಲಿ ಯಾವುದು? 1/2 - 4/7. ಓಕೆನಾ? ಸೊ ಇದಕ್ಕೆ ಆನ್ಸರ್ ಏನು? ಇದಕ್ಕೆ LCM 8 ಬರುತ್ತೆ. 3 - 4 ಇದು 1/8 ಬರುತ್ತೆ. ಈಗ ಇದೆರಡಕ್ಕೂ LCM ಏನು? 14, ಕರೆಕ್ಟಾ? ಸೊ 2 7s 14, 7 ಇಲ್ಲಿ. ನೆಕ್ಸ್ಟು 7 2s 14 ಅಲ್ವಾ? ಸೊ ಇದು 8 ಆಗುತ್ತೆ. ಇದು 1/14. ಈಗ ನಮಗೆ ಎರಡು ವ್ಯಾಲ್ಯೂ ಸಿಕ್ಕಿದೆ, ಬಟ್ ಎರಡು ಫ್ರ್ಯಾಕ್ಷನ್ ಇದೆ. ಫಸ್ಟ್ ಅದನ್ನು ಇಷ್ಟು ರೇಷಿಯೋದಲ್ಲಿ ಕನ್ವರ್ಟ್ ಮಾಡೋಣ. 1/8 ಇದೆ, ಇದು ಇಷ್ಟು 1/14, ಕರೆಕ್ಟಾ? ಇದೆರಡು ಸಿಂಪ್ಲಿಫೈ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿಬಿಡೋಣ. 2 4s 2 7s. ಸೊ ಈಗಲೂ ಸಹ ಇದು ರೇಷಿಯೋದಲ್ಲೇ ಇದೆ. ಇದನ್ನು ನಾನು ರೇಷಿಯೋದಲ್ಲಿ ಇಡೋಕ್ಕಾಗೋದಿಲ್ಲ. ಸೊ ಇದನ್ನೇನು ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಸಿಂಪ್ಲಿಫೈ ಆಗಿಲ್ಲ ಅಂದರೆ ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸಿಂಪ್ಲಿಫೈ ಆಗುತ್ತೆ, ಸೊ ನಾನು ಡಿವೈಡ್ ಮಾಡಿದೆ 2ಇಂದ ಮಾಡಿಬಿಟ್ಟು ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಆಗ ಆನ್ಸರು 7 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. 7 1s 7 ಇಷ್ಟು 4 1s 4. ಸೊ ಆನ್ಸರ್ ಈಸ್ 7:4. ಓಕೆನಾ? ಸೊ ಈ ವ್ಯಾಲ್ಯೂಸ್ ಹಾಕೋತೀವಲ್ಲ, ಇದೇ ಸಖತ್ ಇಂಪಾರ್ಟೆಂಟ್. ಓಕೆ, ಪ್ರೀವಿಯಸ್ ಕ್ವಶನ್ಸಲ್ಲಿ ನೋಡಿದರೆ ಹೇಗೆ ಹಾಕೋಬೇಕು ಅಂತ. ಇದು ಹಾಕ್ಕೊಂಡು ಜಸ್ಟ್ ಸಪ್ರಾಕ್ಷನ್ ಮಾಡೋದು. ಮಾಡಿದ್ಮೇಲೆ ಬಂದಿರೋ ಆನ್ಸರ್ ಎರಡು ಫ್ರ್ಯಾಕ್ಷನ್ಸಲ್ಲಿದ್ದರೆ ಅದನ್ನು ಹಾಗೆ ಇಡೋಕ್ಕಾಗೋದಿಲ್ಲ. ಸೊ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡೋಕ್ಕೆ ಮುಂಚೆ ಕ್ಯಾನ್ಸಲ್ ಆಗುತ್ತಾ ನೋಡಿ. ಕ್ಯಾನ್ಸಲ್ ಆದರೆ ಇನ್ನೂ ಒಳ್ಳೆಯದು. ಓಕೆ, ಮಾಡಿಬಿಟ್ಟು
ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ 7:4. 7:4 ಏನು ಹೇಳುತ್ತೆ, ಫಸ್ಟ್ ವೆಸಲಿಂದ 7 ಲೀಟರ್ಸ್ ತಗೋ, ಸೆಕೆಂಡ್ ವೆಸಲಿಂದ 4 ಲೀಟರ್ಸ್ ತಗೋ. ಆಗ ಎರಡನ್ನೂ ಮಿಕ್ಸ್ ಮಾಡಿದಾಗ 7:4 ನಮಗೆ ಸೇಮ್ ವಾಲ್ಯೂಮ್, ಹೊಸ ವೆಸಲಲ್ಲಿ ಮಿಲ್ಕ್ ಎಷ್ಟಿರುತ್ತೋ ವಾಟರು ಅಷ್ಟೇ ಇರುತ್ತೆ ಅಂತ ಈ ರೇಷಿಯೋ ಹೇಳುತ್ತೆ. ಇಷ್ಟೇ. ಈಗ ನಮ್ಮ ಫೈನಲ್ ಕ್ವಶನ್ ಏನು ಅಂತ ನೋಡೋಣ. ಇನ್ ವಾಟ್ ರೇಷಿಯೋ 2 ಟೀ ಪೌಡರ್ಸ್ ಆಫ್ rupees 240 per kg should mixed with tea at rupees 280 per kg. ಈಗ ಯಾವುದೋ ರೇಷಿಯೋದಲ್ಲಿ 2 ಟೀ ಪೌಡರ್ನ ಮಿಕ್ಸ್ ಮಾಡಬೇಕು. ಓಕೆನಾ, ಒಂದು ಟೀ ಪೌಡ್ರ್ ವ್ಯಾಲ್ಯೂ ಎಷ್ಟು, 240 rupees per kg. ಒಂದು ಟೀ ಪೌಡ್ರು ಒಂದು ಕ್ವಾಲಿಟಿದು. ಇನ್ನೊಂದು ಕ್ವಾಲಿಟಿದು ಎಷ್ಟು, 280 rupees per kg. ಒಂದು ಕ್ವಾಲಿಟಿದು 240, ಇನ್ನೊಂದು ಕ್ವಾಲಿಟಿದು 280 rupees. ಸೊ 2 ಕ್ವಾಲಿಟಿ ಆಯಿತು. ಸೊ ದ್ಯಾಟ್ ಸೆಲ್ಲಿಂಗ್ ದ ಮಿಕ್ಸ್ಚರ್ ಆಟ್ rupees 324 per kg and there is a profit of 20%. ಇದೇ ಇಂಪಾರ್ಟೆಂಟ್. ಲಾಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದಾನಲ್ಲ ಅದೇ ಇಂಪಾರ್ಟೆಂಟ್. ಅದೇನು ಅಂತ ಹೇಳ್ತೀನಿ. ಈಗ 2 ಟೀ ಪೌಡರ್ ಇದೆಯಂತೆ ಸಪ್ರೇಟು. ಒಂದು 240 rupees per kg, ಇನ್ನೊಂದು 280 rupees per kg. ಎರಡನ್ನೂ ಮಿಕ್ಸ್ ಮಾಡಿ ನಾನು 324 rupeesಗೆ ಸೆಲ್ ಮಾಡ್ತೀನಿ. ಆ ಸೆಲ್ ಮಾಡಿದ್ರೆ ನನಗೆ 20% ಪ್ರಾಫಿಟ್ ಇದೆ. ಓಕೆ, ಈ ಪ್ರಾಫಿಟ್ ಅನ್ನೋ ವರ್ಡೇ ತುಂಬ ಇಂಪಾರ್ಟೆಂಟು. ಫಸ್ಟ್ ನಾವು ಆವಾಗಲೇ ಒಂದು ಟೀದು ಸಾಲ್ವ್ ಮಾಡಿದ್ವಿ ಅಲ್ಲ, ಅಲ್ಲಿ ಪ್ರಾಫಿಟ್ ಇರಲಿಲ್ಲ, ನಾರ್ಮಲ್ ಮಾಡ್ಕೊಂಡೋದ್ವಿ. ಇಲ್ಲಿ ಪ್ರಾಫಿಟ್ ಇದೆ. ಸೊ ಇದನ್ನು ಪ್ರಾಫಿಟ್ ತೆಗೆದುಬಿಡಬೇಕು. ಯಾಕೆ ಅಂದರೆ ಫಸ್ಟ್ ಟೀನ ನಾನು 240 rupeesಗೆ ಸೆಲ್ ಮಾಡ್ತೀನಿ, ಇನ್ನೊಂದು ಟೀನ 280 rupeesಗೆ ಸೆಲ್ ಮಾಡ್ತೀನಿ. ಕರೆಕ್ಟಾ? ಇದರಲ್ಲಿ ನನಗೆ ಪ್ರಾಫಿಟ್ ಇರಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ, ಎರಡನ್ನೂ ಮಿಕ್ಸ್ ಮಾಡಿ 324 rupeesಗೆ ಸೆಲ್ ಮಾಡ್ತೀನಿ. ಇದರಲ್ಲಿ ನನಗೆ 20% ಪ್ರಾಫಿಟ್ ಇದೆ. ಸೊ ಫಸ್ಟ್ ಎರಡರಲ್ಲೂ ಪ್ರಾಫಿಟ್ ಇರಲಿಲ್ಲ, ಥರ್ಡ್ರಲ್ಲೂ ಪ್ರಾಫಿಟ್ ಇಲ್ಲದೇ ಇರೋ ಥರ ನಾವು ನೋಡ್ಕೋಬೇಕು. ಪ್ರಾಫಿಟ್ನ ಮಾತ್ರ ರಿಮೂವ್ ಮಾಡಿ ಥರ್ಡ್ ವ್ಯಾಲ್ಯೂ ಮೀನ್ ಪ್ರೈಸ್ನ ಹಾಕ್ಕೋಬೇಕು. ಅದು ಹೇಗೆ ನೋಡೋಣ. ನೋಡಿ, ಅವ್ನು ಸೆಲ್ ಮಾಡೋದು ಎಷ್ಟಕ್ಕೆ, ಲಾಸ್ಟಲ್ಲಿ 324 rupees. ಅದರಲ್ಲಿ ಎಷ್ಟು ಪರ್ಸೆಂಟ್ ಪ್ರಾಫಿಟ್ಟು, 20% ಪ್ರಾಫಿಟ್ಟು. ಕರೆಕ್ಟಾ? ಹಾಗಾದರೆ ನೋಡಿ 120%. ಕರೆಕ್ಟಾ? 20% ಪ್ರಾಫಿಟ್ ಅಂದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. 20% ಲಾಸ್ ಆಗಿದ್ದಿದ್ರೆ 100ಇಂದ ಸಪ್ರಾಕ್ಟ್ ಮಾಡ್ಕೋಬೇಕು. ಸೊ ಪ್ರಾಫಿಟ್ ಆಗಿರೋದ್ರಿಂದ 120 ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಪರ್ಸೆಂಟೇಜಸಲ್ಲಿ ಆಗಲೇ ನೋಡಿದ್ದೀವಿ. ಕರೆಕ್ಟಾ? ಅದನ್ನು ನೋಡಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಪರ್ಸೆಂಟೇಜಸ್ ತುಂಬಾ ಇಂಪಾರ್ಟೆಂಟ್. ಎಲ್ಲ ಥರ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ನೋಡಿ ಕಲ್ತ್ಕೊಳ್ಳಿ. ಈಗ 120% ಏನು ಗೊತ್ತಾಯಿತು. 120% ಎಷ್ಟು, 324 rupees. ಕರೆಕ್ಟಾ? ಹಾಗಾದರೆ 100% ಎಷ್ಟು, ಆ 20% ಪ್ರಾಫಿಟ್ನ ನಾವು ಇಲ್ಲಿ ರಿಮೂವ್ ಮಾಡಿದ್ದೀವಿ. ಕರೆಕ್ಟಾ? ಎಷ್ಟು ಗೊತ್ತಿಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ. ಸೊ x is equal to this into this, 324 into 100 divided by 120. ಕರೆಕ್ಟಾ? ಸೊ ಈ ಝೀರೋಗೆ ಈ ಝೀರೋ ಹೋಯಿತು. 2 5s, 2 6s, ಇದು 3ಅಲ್ಲಿ ಹೋಗುತ್ತೆ. 3 2s, 1s 8. ಕರೆಕ್ಟಾ? ನೆಕ್ಸ್ಟು 2 1s, ಇದು 54s. ಸೊ ಓಕೆ, 270 rupees. ಸೊ 100% ಎಷ್ಟು, 270 rupees. ಇದು ಅವನ ಸೆಲ್ಲಿಂಗ್ ಪ್ರೈಸ್ ವಿತೌಟ್ ಪ್ರಾಫಿಟ್. ನಾವು ಫಸ್ಟ್ ಎರಡನ್ನ ವಿತೌಟ್ ಪ್ರಾಫಿಟ್ ತೊಗೊಂಡ್ವಿ ಅಲ್ವಾ, ಥರ್ಡ್ ವ್ಯಾಲ್ಯೂ ಮೀನ್ ಪ್ರೈಸ್ನು ವಿತೌಟ್ ಪ್ರಾಫಿಟೇ ತೊಗೋಬೇಕು. ಓಕೆನಾ? ಸೊ ಈಗ ಇದು ಮೀನ್ ಪ್ರೈಸ್ ನಮ್ಮದು. ಓಕೆ, ಕರೆಕ್ಟಾ? ಸೊ ಮೀನ್ ಪ್ರೈಸ್ ಗೊತ್ತಾಯಿತು. ಇನ್ನೊಂದು ಎಷ್ಟು, 2 ಕ್ವಾಲಿಟಿ ಕೊಟ್ಟಿದ್ದಾನೆ. ಒಂದು 240 rupees, ಇನ್ನೊಂದು 280 rupees. ಈಗ ಮೀನ್ ಪ್ರೈಸ್ ಎಷ್ಟು, 270 ತಗೋಬೇಕು. ಇದೇ ಇಂಪಾರ್ಟೆಂಟ್. ಓಕೆನಾ? ಸೊ 270 ತಗೋಬೇಕು. ನಾವು 324ನ ಇಲ್ಲಿ ಹಾಕೊಳ್ಳೋಂಗಿಲ್ಲ. ಯಾಕೆ, ಫಸ್ಟ್ 2 ಡೇಟಾದಲ್ಲೂ 240 rupees ಮತ್ತು 280 rupees ಅದು ಪ್ರಾಫಿಟಲ್ಲಿ ಕೊಟ್ಟಿದ್ದಿದ್ರೆ ಆರಾಮ್ಸೆ ತೊಗೊಬೋದಾಯಿತು ಡೈರೆಕ್ಟಾಗಿ. ಬಟ್ ಅದೆರಡು ನಾರ್ಮಲ್ ಪ್ರೈಸು. ಥರ್ಡ್ ಮೀನ್ ಪ್ರೈಸ್ ಮಾತ್ರ 324 rupees ಇದೆಯಲ್ಲ, ಅದನ್ನು ಮಾತ್ರ ಅವ್ನು ಪ್ರಾಫಿಟಲ್ಲಿ ಕೊಟ್ಟಿದ್ದ. ಆ ಪ್ರಾಫಿಟ್ನ ರಿಮೂವ್ ಮಾಡಿದಾಗ ನಮಗೆ 270 ಬರುತ್ತೆ. ರಿಮೂವ್ ಮಾಡೋದು ಹೇಗೆ, 120%. ಯಾಕೆ 120%? 100 ಪ್ಲಸ್ 20% ಪ್ರಾಫಿಟ್. ನನಗೆ ಅಕಸ್ಮಾತ್ 20% ಲಾಸ್ ಆಗಿದೆ, 100 ಮೈನಸ್ ಹಾಕೋತಿದ್ದೆ ಇಲ್ಲಿ. ಸೊ 120%ಗೆ 324 rupees ಆದರೆ 100% ಎಷ್ಟು, ಈ 100%ಅಲ್ಲಿ ಆ 20% ಪ್ರಾಫಿಟ್ನ ರಿಮೂವ್ ಮಾಡಿದ್ದೀವಲ್ವಾ. ಸೊ 100% ಇಸ್ ಈಕ್ವಲ್ ಟು ಎಕ್ಸ್. ಗೊತ್ತಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಕರೆಕ್ಟಾ? ಈಗ ಇಲ್ಲಿ ಬೇಕು ಅಂದರೆ ಆನ್ಸರು ದಿಸ್ ಮೈನಸ್ ದಿಸ್, ಆನ್ಸರ್ ಈಸ್ 10. ನೆಕ್ಸ್ಟ್ ಇಲ್ಲಿ ಬೇಕು ಅಂದರೆ ದಿಸ್ ಮೈನಸ್ ದಿಸ್, ಆನ್ಸರ್ ಈಸ್ 30. ಸೊ ಒಂದೊಂದು 0 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಈಸ್ 1:3. ಓಕೆ,
ಫಸ್ಟ್ ಬಾಕ್ಸಿಂದ ನಾನು 1 kg ತೊಗೊಂಡ್ರೆ ಸೆಕೆಂಡ್ ಬಾಕ್ಸಿಂದ 3 kg ತೊಗೊಂಡು ಹೊಸ ಬಾಕ್ಸಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋದೇ ಈ ಕ್ವಶನಿನ ಅರ್ಥ. ಇದು ಅರ್ಥ ಆಯ್ತಾ? ಇದೇ ಸಖತ್ ಇಂಪಾರ್ಟೆಂಟ್ ಟ್ವಿಸ್ಟ್ ಇದೆ ಇದರಲ್ಲಿ, ಕರೆಕ್ಟಾ? ಯಾಕೆ ಪ್ರಾಫಿಟ್ ಕೊಟ್ಟಿದ್ದಾನೆ, ಆ ಪ್ರಾಫಿಟ್ನ ರಿಮೂವ್ ಮಾಡಬೇಕು. ಅಕಸ್ಮಾತ್ ಲಾಸ್ಟ್ 20% ಆಗಿದ್ರೆ ಆ ಲಾಸ್ಟ್ನು ಸಹ ರಿಮೂವ್ ಮಾಡಬೇಕು. ಹೇಗೆ? ಇಲ್ಲಿ 120 ಹಾಕೊಳ್ಳೋ ಬದಲು 80 ಹಾಕೊಳ್ಳಿ. ಸೊ ವ್ಯಾಲ್ಯೂ ಕೊಟ್ಟಿರ್ತಾನೆ, ಈಕ್ವಲ್ಸ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ, 100% ಸಿಗುತ್ತೆ. ಸಿಕ್ಕಿದ ಮೇಲೆ 100% ಆ ಮೀನ್ ಪ್ರೈಸ್, ಕರೆಕ್ಟಾ? ಸೊ ನಾರ್ಮಲ್ ಮೆಥಡ್ ಗೊತ್ತು ಸಪ್ರಾಕ್ಟ್ ಮಾಡೋದಕ್ಕೆ. ಮಾಡಿದ್ಮೇಲೆ ಇದೆರಡು ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. 10 1s 10 3s, ಸೊ 1:3. ಅರ್ಥ ಆಯ್ತಾ? ಇಷ್ಟೇ. ಸೊ ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರಲ್ಲಿ ಈ ಥರ ಕಾನ್ಸೆಪ್ಟ್ ಯಾವುದೇ ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಇದರಲ್ಲಿ ಯಾವ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇಲ್ಲ, ಯಾವ ಫಾರ್ಮುಲಾ ಇಲ್ಲ, ಏನೂ ಇಲ್ಲ ಅಲ್ವಾ. ಒಂದೇ ಒಂದು ರೂಲ್ ಫಿಕ್ಸ್ ಮಾಡಿದ್ವಿ, ಆ ರೂಲ್ ಪ್ರಕಾರ ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡ್ಕೊಂಬಂದ್ವಿ, ಕರೆಕ್ಟಾ? ಈಗ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ಆನ್ಸರ್ ಕೊಡ್ತೀವಿ. ಥ್ಯಾಂಕ್ ಯು.